व्याख्यामुद्रां करसरसिजै पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशतैरंशभिप्लावयन् मामाविर्भूयात् अनघमहिमा मानसे वागधीशः। नमस्ते प्राणेश प्रणतविभवाय निमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 101ನೆಯ ಪ್ರವಚನ. ಮುಂದೇನು ರಾಜ್ಯಭಾರ ಮಾಡಿ ಧರ್ಮರಾಜ ಅಶ್ವಮೇಧ ಯಾಗಗಳನ್ನು ನಡೆಸಿ ಮಾತಾಡಿಕೊಂಡ ಕೃಷ್ಣನಲ್ಲಿ ಅಂತ ಹೇಳಿ ಬಹಳ ಆಸೆಯಿಂದ ಜನಮೇಜಯ ವೈಶಂಪಾಯನರಲ್ಲಿ ತನ್ನ ಸರ್ಪಸತ್ರದ ಸಂದರ್ಭದಲ್ಲಿ ಕೇಳಿದ್ದಾನೆ. ವೈಶಂಪಾಯನರು ಕೃಷ್ಣನಲ್ಲಿ ಧರ್ಮರಾಜ ವೈಷ್ಣವ ಧರ್ಮಗಳ ಬಗ್ಗೆ ಪ್ರಶ್ನಿಸಿ ತಿಳ್ಕೊಂಡಿದ್ದಾನೆ. ಮತ್ತೆ ಮತ್ತೆ ಕೃಷ್ಣನನ್ನು ಬೇಡಿಕೊಂಡು ಪ್ರಾರ್ಥಿಸಿಕೊಂಡು ಅನೇಕ ಧರ್ಮಗಳ ಬಗ್ಗೆ ಕೇಳುತ್ತಾ ದಾನ ಧರ್ಮಗಳ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾನೆ. ಈ ಎಡೆಯಲ್ಲಿ ಕೃಷ್ಣ ದಾನದ ವ್ಯಾಪ್ತಿಯ ಬಗ್ಗೆ ಹೇಳುತ್ತಾ ಒಬ್ಬ ವ್ಯಕ್ತಿಗೆ ಒಬ್ಬ ಕೊಡುವುದರಲ್ಲಷ್ಟೇ ಅಲ್ಲದೆ ಅದರೊಂದು ವೈಶಿಷ್ಟ್ಯವನ್ನು ಉಲ್ಲೇಖ ಮಾಡುವ ಮೂಲಕ ಹೊಸ ಒಂದು ಆಯಾಮದೆಡೆಗೆ ನಮ್ಮನ್ನು ಎಳೆದೊಯ್ತಾನೆ. ಎಷ್ಟೋ ಜನ ಕೇಳುವುದುಂಟು, ಹಿಂದೆ ಎಲ್ಲ ಹೀಗೊಂದು ದೇವಸ್ಥಾನ, ಹೀಗೊಂದು ಪ್ರತಿಷ್ಠೆ, ಹೀಗೊಂದು ಪದ್ಧತಿ, ಹೀಗೊಂದು ಪೂಜೆ, ಹೀಗೊಂದು ವ್ಯವಸ್ಥೆ ಇತ್ತ ಅಂತ. ಅಲ್ಲ, ಪಂಚರಾತ್ರಗಳು, ಆ ಕೃತಿ ಸಂಹಿತೆಗಳು, ಶತಕೋಟೆಯ 100 ಕೋಟಿಯ ಶ್ಲೋಕದ ಪರಿಮಾಣದ್ದು ಇರುವುದೇ ಆ ವಿಷಯದಲ್ಲಿ ಅಂದಾಗ ಎಲ್ಲಿಂದ ಯಾವತ್ತು ಹೇಳಿರತಕ್ಕಂತಹ ಚಿಂತನೆಗಳವು ಭಗವಂತನ ರೂಪ ವಿಶೇಷಗಳಿಂದಲೇ ನಿರ್ಮಾಣಗೊಂಡ ಕೃತಿಗಳು. ಇವತ್ತಿನಾಗಿ ಅವತಾರದಲ್ಲಿ ಬಂದ ವ್ಯಾಸರಿಂದ ಆಗುವಂತೆ ಅಲ್ಲದು. ಏನಿಲ್ಲ, ಈ ವಿಷಯದಲ್ಲಿ ಕೃಷ್ಣನ ಮಾತಿಯಲ್ಲಿ ಬಹಳ ಚೆನ್ನಾಗಿದೆ. ಉದ್ಧವನಲ್ಲಿ ತುಂಬಾ ಪ್ರಶ್ನೆ ಕೇಳಿಕೊಳ್ತಾನೆ, ಪೂಜೆ ಬಗ್ಗೆ ಉತ್ತರ ಕೊಡ್ತಾನೆ ಎನ್ನುವುದೊಂದು ಉಂಟು. ಇಲ್ಲಿ ಸ್ಥಾಪಯಿತ್ವ ತು ಮದ್ ಭಕ್ತಿಯ ಯಹ ಮತ್ ಪ್ರತಿಕೃತಿಂ ನರಹ ಆಲಯಂ ವಿಧಿವತ್ ಕೃತ್ವ ಪೂಜಾ ಕರ್ಮ ಚ ಕಾರಯೇತ್. ಸ್ಥಾಪಯಿತ್ವ, ನನ್ನ ವಿಶೇಷವಾದ ಭಕ್ತಿಯಿಂದ ಪ್ರತಿಷ್ಠೆ ಮಾಡಿ, ಪ್ರತಿಷ್ಠೆ ಮಾಡಿ ಏನನ್ನು? ಯಹ ಮತ್ ಪ್ರತಿಕೃತಿಂ ನರಹ, ಕೃಷ್ಣ ಹೇಳುತ್ತಾನೆ, ನನ್ನ ಪ್ರತಿಕೃತಿಯನ್ನು, ನನ್ನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರೆ ಅಂತ ಹೇಳ್ತಾನೆ. ಈಗ ಯೋಚನೆ ಮಾಡಿ, ಕೃಷ್ಣನಿದ್ದ ಕಾಲದಲ್ಲಿ ಕೃಷ್ಣ ಹೇಳುತ್ತಾ ಇದ್ದಾನೆ ಧರ್ಮರಾಜನ ಹತ್ರ, ನನ್ನ ಪ್ರತಿಮೆ ಮಾಡಿ ಪೂಜೆ ಮಾಡಿ ಅಂತ. ಇನ್ನೆಂತ ಹೇಳುವ? ಕೃಷ್ಣನ ನಂತರದಲ್ಲಿ ನೆನಪಿಗಾಗಿ ಕೃಷ್ಣನದ್ದು ಪ್ರತಿಮೆ ಮಾಡಿಕೊಂಡು ಪ್ರತಿಷ್ಠೆ ಮಾಡಿಕೊಂಡು ಪೂಜೆ ಮಾಡಿದ್ರಲ್ಲ, ಕೃಷ್ಣ ಇರುವಾಗಲೇ ಹೇಳುತ್ತಾ ಇದ್ದಾನೆ, ನನ್ನ ಪ್ರತಿಮೆಯನ್ನು ಮಾಡಿಕೊಂಡು ಪೂಜೆ ಮಾಡಿದವರಿಗೆ ಪುಣ್ಯ ಏನ್ ಬರ್ತದೆ ಕೇಳು ಹೇಳುತ್ತೇನೆ ಅಂತ. ಕೃಷ್ಣ ದೇವಕಿಯ ಆಸೆಗಾಗಿ ನಾನು ನೋಡೇ ಇಲ್ಲ ನಿನ್ನ ಎಳೆತನದ ಲೀಲೆ ಅಂದಾಗ ಆಕೆಯ ಕೈಯಲ್ಲಿನ ಕೋಲು ಎಳ್ಕೊಂಡು, ಕಡಿಯುವ ಕೋಲು ಎಳ್ಕೊಂಡು, ಹಗ್ಗ ಬರಲೇಬೇಕಲ್ಲ, ಮಗುವಾಗಿ ಮಾಡಿ, ಇದು ಖುಷಿಯಾಯ್ತು ಹೇಳಿ ರುಕ್ಮಿಣಿ ಅಂಥದ್ದೊಂದು ಬೇಕು ಅಂತ ಪ್ರತಿಮೆ ಮಾಡಿಸಿಕೊಂಡ್ಳು. ಆ ಪ್ರತಿಮೆ ಅವಳ ವನದಲ್ಲಿ, ರುಕ್ಮಿಣಿಯ ವನದಲ್ಲಿ ಇತ್ತು ನೋಡಿ.
ಮಹಾಲಕ್ಷ್ಮಿ ಸ್ವಯಂ ತನ್ನ ಇನಿಯನನ್ನಾಗಿಸಿಕೊಂಡ ದೇವನನ್ನು ಪೂಜೆ ಮಾಡಲು ದೇವರ ಒಂದು ಪ್ರತಿಮೆಯನ್ನು ಮಾಡಿಕೊಂಡಿದ್ದಾಳೆ. ವಿಶ್ವಕರ್ಮ ಮಾಡಿಕೊಟ್ಟ ಪ್ರತಿಮೆ, ಕೃಷ್ಣ ನಿಂತು ಮಾಡಿಸಿದ ಪ್ರತಿಮೆ, ರುಕ್ಮಿಣಿ ಸ್ವಯಂ ಪೂಜೆ ಮಾಡಿದ ಪ್ರತಿಮೆ, ದ್ವಾರಕೆ ಮುಳುಗಡೆಯೊಂದಿಗೆ ಸಮುದ್ರ ಅಂತರ್ಗತ ಆಗಿ ಬಿಟ್ರೆ ಆಚಾರ್ಯ ಮಧ್ವರು 5,000 ವರ್ಷದ ಹಿಂದೆ ಅದು ಸಮುದ್ರಾಂತರ್ಗತವಾದದ್ದು. 800 ವರ್ಷದ ಕೆಳಗೆ ಆಚಾರ್ಯ ಮಧ್ವರದನ್ನು ಸಮುದ್ರದಿಂದ ಎತ್ತು ತಂದು ಉಡುಪಿಯಲ್ಲಿ ಇಟ್ಟಿದ್ದಾರೆ. ಅದೇ ಪ್ರತಿಮೆ ಕೃಷ್ಣ ನಿಂತು ಮಾಡಿಸಿದ್ದು, ರುಕ್ಮಿಣಿ ಸಾಕ್ಷಾತ್ ಪೂಜೆ ಮಾಡಿದ್ದು, ಆಚಾರ್ಯ ಮಧ್ವರು ಸ್ವಯಂ ಎತ್ತಿ ತಂದದ್ದು ಅನ್ನುವಾಗ ಎಷ್ಟು ಅದರಲ್ಲಿ ಔಚಿತ್ಯ ಇಲ್ಲ. ಹಾಗೆ ಪುರಾಣಗಳು ಹೇಳಿದ ಹಾಗೆ ಕೃಷ್ಣನ ವೈಭವ. ಕೃಷ್ಣ ಮುರಳಿ ಹಿಡಿದಂತೆಯೂ ಪ್ರತಿಕೃತಿ ಮಾಡಬಹುದು. ಕೃಷ್ಣ ಬಾರುಕೋಲು ಹಿಡಿದದ್ದನ್ನು ಪ್ರತಿಕೃತಿಯಲ್ಲಿ ತರಬಹುದು. ಅರ್ಜುನನ ಸಾರಥ್ಯ ಮಾಡಿದ್ದಾನೆ, ಪಾರ್ಥ ಸಾರಥ್ಯ ಆಗಿ. ಗೋವರ್ಧನವನ್ನು ಎತ್ತಿದ್ದಾನೆ ಒಂದು ಕೈಯಿಂದ. ಅನಘೈಕ ಕರೆ ಸಲೀಲಂ ಸ್ಪಷ್ಟವಾಗಿ ಹೇಳ್ತಾರೆ, ಆತ ಒಂದು ಕೈಯಿಂದ ಎತ್ತಿದ್ದು ಅಂತ. ಅದು ಜನರಿಗೆ ಪಾಪ ಒಂದು ಬೆರಳು ಕೊಟ್ಟು ಅವರನ್ನು ಎಬ್ಬಿಸಿ ಎಲ್ಲ ಹೊಸತ್ತು ಮಾಡ್ಲಿಕ್ಕೆ ನೋಡ್ತಾರೆ, ನಾಟಕ ಇರಲಿ. ಹೀಗಾಗಿ ಕೃಷ್ಣನ ಕಾಳಿಗೆ ಮರ್ದನ 17 ವರ್ಷದ ಎಳೆ ಹುಡುಗ ಇನ್ನು ಕಾಲಿಯನ ಮೇಲೆ ಕುಣಿದಾಗ, ಇವೆಲ್ಲ ಕೃಷ್ಣನ ಪ್ರತಿಕೃತಿಗಳಿಗೆ ಲಕ್ಷಣಗಳಿವು. ಎಲ್ಲಿದೆ ಎಲ್ಲಿದೆ ಕೇಳಬೇಡಿ, ನಡೆಸಿದ್ರೆ ಮುಗಿದೋಯ್ತು. ಅದೇ ನಮೂನೆ. ಹಾಗೆ ಕೃಷ್ಣ ಹೇಳ್ತಾನೆ, ನನ್ನ ಪ್ರತಿಮೆಯನ್ನು ಮಾಡಿ ಪ್ರತಿಷ್ಠೆ ಮಾಡಲಿಕ್ಕೆ ಉಂಟು. ಆಲಯಂ ವಿಧಿವತ್ ಕೃತ್ವ ಸ್ಥಾಪಯಿತ್ವ ವಿಧಿವತ್. ನನ್ನ ಭಕ್ತಿಯಿಂದ ಕ್ರಮ ಪ್ರಕಾರ ಒಟ್ಟಾರೆ ಬಿಟ್ಟರೆ ಅಲ್ಲ, ಮತ್ತೆ ಎಲ್ಲದಕ್ಕೂ ವಿಧಿವಿಧಾನಗಳುಂಟು, ಶಾಸ್ತ್ರ ಹೇಳಿದಂತೆ ಮಾಡಲಿಕ್ಕೆ. ಪ್ರತಿಮೆಯ ಶುದ್ಧತೆ, ಶುದ್ಧಿಗೊಳಿಸುವಿಕೆ, ಪಂಚಗವ್ಯದಲ್ಲಿ ಅಧಿವಾಸ, ಪ್ರತಿಷ್ಠೆ ಆಗುವಾಗ ಅಂಕುರಾರೋಪಣ, ಒಂದು ವಾರ, ಅವಳಿಗೆ ದೇವಸ್ಥಾನದ ವ್ಯವಸ್ಥೆ, ಅದರ ಉದ್ದಗಲದ ಕತೆ, ದೇವಸ್ಥಾನದ ಜಾಗವನ್ನು ನೋಡುವ ಬಗೆ. ದೇವಸ್ಥಾನ ಕಟ್ಟುವ ಮುಂಚೆ ಸಾರ್ಧ ಪುಂಬಾನತ ಸ್ವದಹ ಅಂತಾರೆ. 10 ಅಡಿ ಸಾಮಾನ್ಯದಷ್ಟು ನೆಲವನ್ನು, ಅಷ್ಟು ದೇವಸ್ಥಾನ ಕಟ್ಟುವ ಜಾಗದಲ್ಲಿ 10 ಅಡಿಯಷ್ಟು ನೆಲವನ್ನು ಅಗೀಸಬೇಕು. ಯಾಕೆ ಕೇಳಿದ್ರೆ ಅದು ಒನ್ಸ್ ಯೂಸ್ಡ್ ಆಗಬಾರ್ದು ಆ ನೆಲ ಅಂತ. ದೇವಸ್ಥಾನ ಕಟ್ಟಿ ಹೊಚ್ಚ ನೆಲ ಬೇಕು. ಹೌದಾ ಅಂತ ಟೆಸ್ಟ್ ಮಾಡೋದು ಹೇಗೆ ಅಂದ್ರೆ 10 ಅಡಿವರೆಗೆ ಗರ್ಪುವುದು, ಅಗೆದು ತೆಗೆಯುವುದು. ಅಷ್ಟು ಜಾಗದಲ್ಲಿ ಸುತ್ತಳತೆಯಲ್ಲಿ ದೇವಸ್ಥಾನ ಎಷ್ಟು ಬೇಕು ಅಷ್ಟು, ಮಿನಿಮಮ್ 10-50 ಅಡಿ ಉದ್ದಗಲಕ್ಕಾದ್ರು. ಏನಾದ್ರೂ ಅದರಲ್ಲಿ ಕೂದಲು ಬಂದ್ರೆ ಆ ನೆಲ ಬಿಡ್ಲಿಕ್ಕೆ ಉಪಯೋಗಿಸಿದ್ದಾರೆ ಅಂತ ಅರ್ಥ ಜನ. ಎಲ್ಲಿಯಾದ್ರೂ ಇದ್ದಿಲು ಬಂದ್ರೆ ಊಟ ಹಾಕಿ ಅಡಿಗೆ ಮಾಡಿದ್ದಾರೆ ಅಂತ ಜಾಗ ಆಗುದಿಲ್ಲ. ಎಲ್ಲಿಯಾದ್ರೂ ಮೂಳೆ ಬಂದ್ರೆ ಎಲ್ಲೋ ಹಾಕಿದ್ದಾರೆ, ಸತ್ತವರನ್ನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಅರ್ಥ ಆಗುವುದಿಲ್ಲ. ಎಲ್ಲಿಯಾದ್ರೂ ಹುತ್ತ ಇಂಥದ್ದೆಲ್ಲ ಬಂದ್ರೆ, ಬ್ರಿಟ್ಲಾದ ಮಣ್ಣುಗಳೆಲ್ಲ ಬಂದ್ರೆ, ಇದೆಲ್ಲ ಏನೋ ಪ್ರಾಣಿಗಳು ವಾಸವಾಗಿಕೊಂಡಿದ್ದಾವೆ, ಉಂಟಲ್ಲಿ ವ್ಯವಸ್ಥೆ, ಬೇಡ ಅಂತ. ಕೇಶಾಂಗಾರಾಸ್ತಿ ವಲ್ಮೀಕ ಇವೆಲ್ಲ ಯಾವುದು ಬರಬಾರದು. ಮಣ್ಣು ಹೆಂಟೆ ಕಲ್ಲುಗಳು ಬರಲೆಲ್ಲ ಬರಬಾರದು. ಅದರಲ್ಲಿ ಉಪಯೋಗಗೊಂಡು ನಾವು ಅದರ ಶುದ್ಧ ಮಣ್ಣಿನ ಮಾತ್ರ ರಾಶಿ ಬರುವಾಗಿ ಅಗಿತಾ ಹೋದಾಗಿದ್ರೆ ಆ ಜಾಗದಲ್ಲಿ ಅಂದ್ರೆ ವಿಧಿವತ್ತಂದು ಹೇಳಿದ್ದಕ್ಕೆ ಶಾಸ್ತ್ರೀಯವಾಗಿ ನಿನ್ಗೆ ಇಷ್ಟ ಬಂದಾಗೆಲ್ಲ ದೇವಸ್ಥಾನ ಕಟ್ಟುವುದಲ್ಲ. ಕಲ್ಲಿನ ಗೋಡೆಗಳು, ಲೋಹದ ಚಾವಣಿಗಳು, ಮರದ ಬಾಗಿಲುಗಳು, ಇವೆಲ್ಲ ಎಲ್ಲವನ್ನು ಉಪಯೋಗಿಸಬೇಕು. ಹೇಳುವಾಗ ಲೋಹ ಇರುವ ಶಿರಯ ದಾರ್ವ ಯಥಾಕ್ರಮ ಅಂತಾರೆ. ಲೋಹವನ್ನು ಬಳಸಲಿಕ್ಕೆ ಉಂಟು, ಕಲ್ಲನ್ನು ಬಳಸಲಿಕ್ಕೆ ಉಂಟು, ಮರವನ್ನು ಬಳಸಲಿಕ್ಕೆ ಉಂಟು, ಇಟ್ಟಿಗೆಗಳನ್ನೆಲ್ಲ ಹಾಕಿಕೊಳ್ಳಿಕೊಂಡು ಗಟ್ಟಿಮುಟ್ಟಾಗಿ ಮಾಡಲಿಕ್ಕೆ. ಹಾಗೆ ಬಹಳ ಸ್ಪಷ್ಟವಾಗಿ ಚಂದವಾಗಿ ಸರೋವರ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು, ಇವೆಲ್ಲೆಲ್ಲ ದೇವಸ್ಥಾನ ಕಟ್ಟಿ ನನ್ನ ಪ್ರತಿಮೆಯನ್ನು ಅಲ್ಲಿ ಸ್ಥಿರಗೊಳಿಸಿ ವ್ಯವಸ್ಥಿತವಾಗಿ ಸ್ವಯಂವಾ ಪೂಜೆ ಭಕ್ತಿಯ ಅವನೇ ಪೂಜೆ ಮಾಡಿದ್ರೆ ಅಥವಾ ಇನ್ನೊಬ್ಬರಿಂದ ಪೂಜೆ ಮಾಡಿಸಿದ್ರು ಫಲ ಎಷ್ಟು ಬರ್ತದೆ ಹೇಳಿದ್ರೆ ಅಶ್ವಮೇಧ ಸಹಸ್ರಸ್ಯ. ಧರ್ಮರಾಜನ ಹೀಗೆ ಆಗ್ಬೇಡ ನೋಡಿ. ಏನು ಧರ್ಮರಾಜ ಹೀಗೆ ಮಾಡಿದ್ದು 1 ಅಶ್ವಮೇಧ ಆಗ, ಈಗ 3 ಮಾಡ್ತಾನೀಗ. ಇರ್ಲಿ 5 ವರ್ಷದ ವ್ಯವಸ್ಥೆಯಲ್ಲಿ ಉತ್ತಮ ಕಲ್ಪದಲ್ಲಿ
ಇವು ಕೃಷ್ಣ ಹೇಳ್ತಾನೆ, ನನ್ನ ಪ್ರತಿಮೆಯನ್ನು ನಡೆಸಿ ಸಹಜವಾಗಿ ಸರಿಕಟ್ಟಿನಲ್ಲಿ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾ ಬಂದ್ರೆ ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತದೆ. 1, 2 ಅಲ್ಲ, 1000. ಇನ್ನೇನು ಹೇಳು. ಮತ್ತೆ ಮತ್ಸಾಲೋಕ್ಯಂ, ನನ್ನ ಲೋಕಕ್ಕೆ ಬರ್ತಾನೆ ಸತ್ತ ಬಳಿಕ. ಮತ್ತೆ ಹಿಂದೆ ಬರುವ ದಿನ ಎಲ್ಲ ಹೇಳುವುದಿಲ್ಲ ಅಂತ ದೇವರು. ಯಾಕೆ? ಅವನು ಹೇಗೆ ಪೂಜೆ ಪುನಸ್ಕಾರ ಮಾಡಿದ್ದಾನೆ ಅದ್ರ ಮೇಲೆ ಡಿಪೆಂಡ್ಸ್. ಕೆಲವೊಮ್ಮೆ ಬರಲಿಕ್ಕೆ ಇಲ್ಲ ಅಂತ ನಿರ್ಗಮ. ದೇವರ ಲೋಕದಲ್ಲಿ ಕಾಯಂ ಆಗಿ ದೇವರ ಪೂಜೆ ಮಾಡಿದವನ ಭಾಗ್ಯ. ದೇವಸ್ಥಾನ ಕಟ್ಟಿ ದೇವರ ಪ್ರತಿಮೆಯನ್ನು ಸ್ಥಿರಗೊಳಿಸಿ ಪೂಜೆಯನ್ನು ತಾನೇ ಮಾಡುವುದು, ಇನ್ನೊಬ್ಬರು ಮಾಡಿಸುವುದು ಬೇಕಾದ್ರೆ ಅದೊಂದು. ಸ್ವಯಂವಾ ಪೂಜೆ ಭಕ್ತಿ ಅಥವಾ ಇನ್ನೊಬ್ಬರ ಕಾರ್ಯ ಇದ್ವಾ ಇನ್ನೊಬ್ಬರು ಪೂಜೆ ಮಾಡಿ. ಯಾಕೆ? ಆಚಾರ್ಯ ಮದ್ದೂರು ನೋಡಿ, ನೆನಪಿಟ್ಟುಕೊಳ್ಳಿ. ಈ ಗೆರೆಗಳು, ಈ ಮಹಾಭಾರತ, ಈ ಗೆರೆಗೆ ಆಚಾರ್ಯ ಮದ್ದೂರು ಒಂದು ಉದಾಹರಣೆ ಆಗ್ತಾರೆ. ಪ್ರತಿಮೆಯನ್ನು ತಂದು ದೇವಸ್ಥಾನ ಕಟ್ಟಿ ಪೂಜೆಗೆ ವ್ಯವಸ್ಥೆ ಮಾಡಿ. ಏನ್ರಿ ಗೌಜಿ ಪೂಜೆ ಎಲ್ಲಿ ಇಲ್ಲ. ಪ್ರತಿನಿತ್ಯ ಒಂದು ಮುಡಿ ಅಕ್ಕಿ ಸಮರ್ಪಣೆ ಆಗಬೇಕು. ಬೆಳಿಗ್ಗೆ ನಿರ್ಮಾಲ ವಿಸರ್ಜನೆಯಿಂದ ಹಿಡಿದು ರಾತ್ರಿ ಪೂಜೆವರೆಗೆ 2-3 ಹಂತಗಳಲ್ಲಿ ಪಾಯಸ, ದೋಸೆ, ಪಂಚಭಕ್ಷ್ಯಗಳು ಎಲ್ಲ ಆಗ್ಲಿಕ್ಕೆ ಉಂಟು ವ್ಯವಸ್ಥಿತವಾಗಿ. ಪ್ರತಿ ಬಾರಿಯೂ 4-5 ಸೇರಿನ ಉರುಳಿ ಆಗಲಿಕ್ಕೆ, ಅದು 14 ಸರ್ತಿ ಪೂಜೆಯಲ್ಲಿ ಕಮ್ಮಿ ಇಲ್ಲದಂತೆ. ಉದ್ವರ್ಚನೆಗೆ ಬೇರೆ, ಕಲಶ ಪೂಜೆ ಬೇರೆ, ಅಲಂಕಾರ ಪೂಜೆ, ಅವಸರ ಪೂಜೆ, ಮಹಾಪೂಜೆ, ಇವೆಲ್ಲ ಇಟ್ಟುಕೊಂಡಾಗ ಇದು ಅಲ್ಲದೆ ಬೇರೆ ಪೂಜೆಗಳುಂಟು. ಚಾಮರ ಸೇವೆ ಎಲ್ಲ, ತೊಟ್ಟಿಲು ಪೂಜೆ ಎಲ್ಲ, ಶಯನೋತ್ಸವ ಎಲ್ಲ, ಮತ್ತೆ ರಥೋತ್ಸವಗಳು. ಹಾಗಾಗಿ ನಿರಂತರವಾದ ಪೂಜೆ ವ್ಯವಸ್ಥೆ. ದೇವಸ್ಥಾನ ಕಟ್ಟಿ 8 ಶಿಷ್ಯರನ್ನು ಇಟ್ಟು ತಪ್ಪದೆ ಪೂಜೆಯನ್ನು ಸುಗಮಗೊಳಿಸುವಂತೆ, ಮುಂದುವರಿಸುವಂತೆ ಆಗುವಂತೆ ಎಷ್ಟು ಪುಣ್ಯ ಆಗ್ಬೋದು ಹೇಳ್ತಾನೆ. ಅದ್ಭುತವಾದ ದೇವರ ಪ್ರತಿಷ್ಠೆ ಮಾಡಿ ಪೂಜೆ ಮಾಡುವ ಕೆಲಸ ಕಮ್ಮಿ ಇಲ್ಲದ ಕೆಲಸ ಅಂತ ಹೇಳ್ತಾನೆ. ಮತ್ತೆ ಇನ್ನೂ ಒಂದು ಕೃಷ್ಣ ಹೇಳ್ತಾನೆ, ದೀಪದ ಬಗ್ಗೆ ಹೇಳುವಾಗ, ದೀಪದಾನದ ಬಗ್ಗೆ ಹೇಳುವಾಗ, ದೀಪ ಹೊತ್ತಿಸುವ ಜಾಗದ ಬಗ್ಗೆ ವಿಷಯಗಳನ್ನೆಲ್ಲ ತಿಳಿಸ್ತಾನೆ. ನಾನು ಸ್ವಲ್ಪ ಪರ್ವ ಸಮೀಕ್ಷೆಯಲ್ಲಿ ಇದನ್ನು ಮುಟ್ಟಿದ್ದೇನೆ. ದೀಪದ ಬಗ್ಗೆ ಬರೆದಾಗ, ದೀಪಾವಳಿಯ ಬಗ್ಗೆ ಬರೆದಾಗ ಎಲ್ಲ, ದೇವಾಲಯೇ ವಿಪ್ರಗೃಹೇ ಗೋವಾಟೆ ಚತ್ವರೇ ಪಿವ ಪ್ರಜ್ವಾಲಯತಿಯೋ ದೀಪಂ. ದೀಪ ಹಚ್ಚು ಎಲ್ಲಿದೆ ಕೇಳಿದ್ರೆ ದೇವಾಲಯೇ. ಕೃಷ್ಣ ಹೇಳ್ತಾನೆ, ದೇವರ ಮಂದಿರದಲ್ಲಿ ದೀಪ ಹಚ್ಚಲಿಕ್ಕೆ ಉಂಟು ಅಂತ ಹೇಳ್ತಾನೆ. ಹಚ್ಚಬಹುದು, ಹಚ್ಚಬೇಕಲ್ಲ ಅಂತ. ಹಚ್ಚಿದರೆ ಗಚ್ಚೇದ ಆದಿತ್ಯ ಲೋಕಂ ಸಹ, ಆದಿತ್ಯ ಲೋಕಕ್ಕೆ ಹೋಗ್ತಾನೆ. ಬೆಳಕಲ್ಬೋದು, ಬೆಳಕಿನ ಲೋಕಕ್ಕೆ ಹೋಗ್ತಾನೆ. ವರ್ಷ ಕೋಟಿಯಲ್ಲಿ ಇರ್ತಾನೆ. ಮತ್ತು ಒಳ್ಳೆ ವೇದಜ್ಞನಾಗಿ, ಸಾಧಕನಾಗಿ ಮತ್ತೆ ಹುಟ್ಟಿ ಬರ್ತಾನೆ. ದೇವಸ್ಥಾನದಲ್ಲಿ ದೀಪ ಹಚ್ಚಬಹುದು. ಮತ್ತು ಒಳ್ಳೆ ತಿಳಿದವರ, ಜ್ಞಾನಿಗಳ, ವೇದಜ್ಞರ, ನಿರಂತರ ದೇವರ ಚಿಂತನೆ ಸಾಗುತ್ತಿರುವವರ ಮನೆಯಲ್ಲಿ ಹಚ್ಚಬಹುದು ಹೋಗಿ ದೀಪ. ಹಾಗೆಂದ್ರೆ ಅಲ್ಲಿ ಭಗವಂತ ಇದ್ದಾನೆ ಅಂತ ಅರ್ಥ. ಸುತ್ತಮುತ್ತ ಅಲ್ಲಿ ಅದೊಂದು ದೇವಸ್ಥಾನವೇ ಇದ್ದ ಹಾಗೆ. ಅದು ಹಾಗೆ ಅಧ್ಯಾತ್ಮದ ಜ್ಞಾನ ಸಾಧನೆ ಆಗ್ತಾ ಇರ್ತದೆ ಅಲ್ಲಿ. ಗೋವಾಟಿ, ದನದ ಕೊಟ್ಟಿಗೆಯಲ್ಲಿ ಬೇಕಾದರೆ ದನ ಸಂಚಾರ ಮಾಡುವಲ್ಲಿ ಅಲ್ಲಿ ದೀಪ ಹಚ್ಚಲಿಕ್ಕೆ ಆಗ್ತದೆ. ಮತ್ತೆ ನೋಡಿದ್ರೆ ಚತ್ವರೇಪಿವ, ಸಭೆಯಲ್ಲಿ, ಚಪ್ಪರದಲ್ಲಿ, 4 ರಸ್ತೆ ಸೇರುವಲ್ಲಿ ಅಲ್ಲೆಲ್ಲ ಒಳ್ಳೆಯ ವೈಬ್ರೇಷನ್ ಇರ್ತದೆ ಅಂತ ಅರ್ಥ. ಮಂಟಪಗಳಲ್ಲಿ ಇಲ್ಲೆಲ್ಲ ಕಡೆ ದೀಪ ಹಚ್ಚಿದವ ಅವನು ಅತ್ಯಂತ ಎತ್ತರನಾದ ವ್ಯಕ್ತಿ ಆಗ್ತಾನೆ, ಆದಿತ್ಯ ಲೋಕಕ್ಕೆ ತೆರಳುತ್ತಾನೆ. ಹೀಗೆ ನೋಡಿ, ಹಿಂದೆ ದೀಪದ ದಾನದ ಬಗ್ಗೆ ಹೇಳಿದ್ರೆ, ಇಲ್ಲಿ ದಾನ ದೀಪದ್ದಿಲ್ಲ, ಮತ್ತೆ ಬೆಳಕಿನದ್ದು ಅಷ್ಟೇ. ಬೇಕಾದ್ರೆ ಅದು ಆಚೀಚೆ ಹೋಗುವವರಿದ್ರೆ, ಇಲ್ಲದವರಿಗೂ ಬೇಕಾದ ಬೆಳಕು ಬೇಡ. ದೇವಾಲಯದಲ್ಲಿ ದೇವರಿಗೂ ಬೆಳಕಿನ ಬೇಕು ಅಂತಲ್ಲ. ಇಲ್ಲಿ ದೀಪ ದಾನಕ್ಕಿಂತ ದೀಪ ಬೆಳಗಿಸುವ ಕಥೆಯನ್ನು ಉಲ್ಲೇಖ ಮಾಡಿದ್ರು. ಪ್ರತಿಷ್ಠೆಯ ವಿಷಯದಲ್ಲಿ ಹೇಳುತ್ತಾ ಇದೊಂದು ದಾನದ ಪ್ರತ್ಯೇಕದ ವ್ಯವಸ್ಥೆ. ಪೂಜೆಯ ದಾನ ಅಲ್ಲ, ಪೂಜೆಯ ಬಗ್ಗೆ ಸಾಧನೆ. ಅದರಿಂದ ಮತ್ತೊಂದು ಹೇಳ್ತಾನೆ, ದೇವಾಲಯೇಶುವ ರಾಜನ್ ಬ್ರಾಹ್ಮಣಾವಸತೇಶುವ ಚತ್ವರೇವ ಚತುಷ್ಕೇವ ರಾತ್ರವ ಯದಿವಾದಿವ ಎಷ್ಟು ಕಾರ್ಯತೆ ಭಕ್ತಿಯ ಮದ್ಗತೆ ನಾಂತರಾತ್ಮನ ತಸ್ಯ ದೇವಾ ನರಶ್ರೇಷ್ಠ ಪಿತರಶ್ಚಾಪಿ ಹರ್ಷಿತಾ ಸುಪ್ರೀತಾ ಸಂಪ್ರೇಕ್ಷಂತಿ ವಿಮಾನಂ ಕಾಮಗಂ ಸುಖಂ. ಬಹಳ ಚಂದವಾಗಿ ಒಳ್ಳೆ ರೀತಿಯಿಂದ ಏನನ್ನು ಮಾಡಿಸ್ಲಿಕ್ಕೆ, ನಾನಾ ಗಂಧರ್ವ ವಾದ್ಯಾನಿ ಧರ್ಮ ಶ್ರಾವಣ ಗಾನಿಶ.
ಕೊಳಲು ಸೇವೆ, ವೀಣಾವಾದನ, ಶಂಖನಾದ, ಹೀಗಾಗಿ ಮಂಗಳ ಸ್ವರಗಳ, ಪ್ರಣವಾದಿಗಳ, ಸಾಮವೇದಾದಿಗಳ ಚಿಂತನೆಗಳನ್ನು ಬರುವಂತೆ, ಇಲ್ಲ ಧರ್ಮ ಪ್ರವಚನಗಳನ್ನೇ ಕೇಳಿಸುವುದು, ದೇವರ ಬಗ್ಗೆ ಹೇಳುವುದು ಧರ್ಮ ಶ್ರಾವಣಕಾರಿ. ತಾನಾಗಿಯೇ ಧರ್ಮ ವಿಷಯದ ಬಗ್ಗೆ, ದೇವರ ವಿಷಯದ ಬಗ್ಗೆ, ಪುರಾಣಗಳ ಮಾತುಗಳನ್ನು ಬಗ್ಗೆ, ಪ್ರಮಾಣಗಳ ಬಗ್ಗೆ ಹೇಳುವುದು. ಎಲ್ಲಿ? ದೇವಾಲಯೇಶು ಅಂತಾರೆ. ದೇವಾಲಯಗಳಲ್ಲಿ ಅವಕಾಶ ಇದೆ, ಜನ ಬರ್ತಾರೆ, ಕೇಳಲಿಕ್ಕಿರ್ತಾರೆ, ಹೇಳಬೇಕು, ಹೇಳಿದರೆ ಅಂತ ಲಾಭ ಹೇಳುತ್ತಾರೆ. ಮತ್ತೆ ಬ್ರಾಹ್ಮಣಾವಸತೇಶು ಚ, ಬ್ರಾಹ್ಮಣರ ಕೇರಿಯಲ್ಲಿ ಸಹಜವಾಗಿ ಕೇಳುತ್ತಾರೆ, ಅರ್ಥ ಆಗುತ್ತೆ, ನಡೆಸಿಕೊಳ್ಳಲಿಕ್ಕೆ ಬರುತ್ತೆ. ಅವರ ಊರಿನಲ್ಲಿ, ಕೇರಿಯಲ್ಲಿ, ಅವರ ವಾಡಿಯಲ್ಲಿ, ಪಾಡಿಯಲ್ಲಿ, ಅವರು ಇರುವಲ್ಲಿ, ಅವರ ರಾಶಿಯಲ್ಲಿ, ಅವರ ಸಂಘದಲ್ಲಿ, ಸಮೂಹದಲ್ಲಿ, ಚತ್ವರೇವ 4 ರೀತಿ ಸೇರುವಲ್ಲಿ, ಅಥವಾ ಸಭೆಯಲ್ಲಿ, ಚಪ್ಪರದಲ್ಲಿ, ಮಂಟಪದಲ್ಲಿ, ಚತುಷ್ಕೇವ, ಇಂತಹ ಕಡೆಯಲ್ಲಿ ಎಲ್ಲ ರಾತ್ರವ್ವ ಯಜಿವಾ ದಿವ ಹೇಳ್ತಾರೆ. ರಾತ್ರಿಯೂ ಮಾಡಬಹುದು ಚಿಂತನೆ, ಹಗಲಿಗೂ ಮಾಡ್ಲಿಕ್ಕಾಗ್ತದೆ. ರಾತ್ರಿ ಆಗಲಿ ಹಗಲಿಗಾಗಲಿ, ಅಂದ್ರೆ ಜನ ಸೇರ್ತಾರೆ, ಜನ ಬರ್ತಾರೆ, ಉತ್ಸವ ಇದ್ದಾಗ ರಾತ್ರಿ ಆಗ್ತದೆ. ಹಗಲಿಗೆ ಬಿಸಿಲು ತಾಪ ಬರುವುದಿಲ್ಲ ಅಂದ್ರೆ ಸಂಜೆ ಆಗ್ತದೆ. ಅಂದ್ರೆ ಯಾವಾಗ ಅದು ಆಗಲಿ, ದೇವರ ಬಗ್ಗೆ ಚಿಂತನೆಯನ್ನು ಕೇಳಿಸಿದರೆ, ಮಂಗಳ ವಾದ್ಯಗಳನ್ನು ಮೊಳಗಿಸಿದರೆ, ಅವನು ಖಂಡಿತವಾಗಿ ನನ್ನ ಪ್ರೀತಿಯಿಂದ ನನ್ನ ಸೇವೆ ಅಂತ ಹೇಳಿಕೊಂಡು, ಅದು ಗಂಧರ್ವ ವಾದ್ಯ ಅಂತಾನೆ. ಇನ್ನು ರಾಕ್ಷಸರ ವಾದ್ಯಗಳೆಲ್ಲ ಅಲ್ಲ. ರಾಕ್ಷಸರಿಗೆ ವಾದ್ಯಗಳೆಲ್ಲ ಚಂಡೆ, ದಿಣುಮು, ಬಡಿಯುವಂಥದ್ದೆಲ್ಲ ಅವರದ್ದು, ಗದ್ದಲ ಜೋರು. ಇದು ಗಂಧರ್ವರದ್ದು, ನಾದ ಬರುವಂತೆ, ಪ್ರಣವಕ್ಕೆ ಸೇರುವಂತೆ, ಬಹಳ ಸುಂದರವಾದದ್ದು, ಮಂಗಳಕರವಾದ ನಾದಗಳು ಬರುವಂತೆ, ಅದರಲ್ಲಿ ದೇವರ ಚಿಂತನೆ ಬರುವಾಗಿರುತ್ತದೆ. ಹಾಗಾಗಿ ಯೋಚನೆ ಮಾಡಿಕೊಳ್ಳಿ ಅಂತಾರೆ. ಹೃದಯ ಒಡೆಯುವುದಲ್ಲ, ಹೃದಯ ಅರಳುವಂಥದ್ದು ನಾದಗಳಿದ್ದು. ಮನಸ್ಸಿಗೆ ಮುದವಾಗುವಂಥದ್ದು, ಮನಸ್ಸು ಹರಿಯುವಂಥದ್ದಲ್ಲ. ಅಂತಹ ಕರ್ಕಶವಾದ, ಕ್ರೂರವಾದದ್ದಲ್ಲ, ಬಹಳ ಮಧುರವಾದ ವಾದ್ಯವೃಂದಗಳನ್ನು ಒಂದೊಮ್ಮೆ ಬಾರಿಸಿದ್ದರೆ ಎಲ್ಲ ದೇವತೆಗಳು, ಪಿತೃಗಳು ಅವನಿಗೆ ಪ್ರೀತರಾಗ್ತಾರೆ, ಖುಷಿ ಆಗ್ತಾರೆ. ಅವನಿಗೆ ವಿಮಾನ ಕೊಡ್ತಾರಂತೆ ಸ್ವರ್ಗಕ್ಕೆ ತೆರಳಲಿಕ್ಕೆ. ಯಥೇಷ್ಟವಾಗಿ ಸುಖವಾಗಿ ಎಲ್ಲಿ ಬೇಕಾದ್ರಲ್ಲಿ ಆತ ವಿಹಾರ ಮಾಡಬಹುದು. ಆನಂತರ ಮತ್ತೆ ಜನ್ಮಾಂತರದಲ್ಲಿ ವೇದಜ್ಞನಾಗಿ ಹುಟ್ಟಿ ಬರ್ತಾನೆ, ಸಾಧನೆಯನ್ನು ಮುಂದುವರಿಸಲಿಕ್ಕೆ. ಇನ್ನು ನಿರಂತರವಾಗಿ ಯಜ್ಞಯಾಗಗಳನ್ನು ಮಾಡುವವನು, ಮುಖ್ಯವಾಗಿ 4 ತಿಂಗಳು ಕೊನೆಯ ಹೊತ್ತಿನಲ್ಲಿ, ಮಳೆ ಎಲ್ಲ ನಿಂತ ಬಳಿಕ, ಪುಷ್ಯ, ಮಾಘ, ಫಾಲ್ಗುಣ, ಚೈತ್ರ, ಈ ಸಂದರ್ಭಗಳಲ್ಲಿ ಎಲ್ಲ ದೇವರು ಎದ್ದ ಬಳಿಕ. ಈಗ ಅದಕ್ಕಿಂತ ಮೊದಲು ಮಾಡಲಿಕ್ಕೆ ಎಲ್ಲ ಕಡೆ ಮಳೆ ಇದ್ರೇನು ಚಪ್ಪರ ಹಾಕಿ ಮಾಡ್ತೇವೆ, ಒಳ್ಳೆ ತಿನ್ಲಿಕ್ಕೆಲ್ಲ ಸಿಗುತ್ತದೆ. ಆಗ ಮಳೆಗಾಲದಲ್ಲಿ ತಿನ್ಲಿಕ್ಕೆ ವಸ್ತು ಸಿಕ್ಕಿದ್ರು ಹುಳಗಳು ಹೆಚ್ಚಿರ್ತಾರೆ. ಅದರಿಂದ ಶಾಖ ವ್ರತ, ದ್ವಿದಳ ವ್ರತ ಎಲ್ಲ ಮಾಡಲಿಕ್ಕೆ, ದಧಿ ವ್ರತ, ಕ್ಷೀರ ವ್ರತ ಎಲ್ಲ. ಅಷ್ಟೇ ಅಲ್ಲದೆ ನೀರು ಕೊಳಕಿರ್ತದೆ, ಮಳೆಯ ನೀರು ಸೇರ್ಲಿಕ್ಕೆ ಹೋಗಿ ಎಲ್ಲ ರಾಡಿ ಆಗ್ತದೆ. ಶರತ್ಕಾಲದ ನಂತರದಲ್ಲಿ ಸ್ವಲ್ಪ ಮಳೆಯ ಗದ್ದಲ ಇದ್ರೂ ಅದು ನಿಂತು ಹೋಗ್ತದೆ. ಮತ್ತೆ ಪುಷ್ಯ ಮಾಸಕ್ಕೆ ಬಂದ ಸ್ವಲ್ಪ ಚಳಿ ಇರ್ತದೆ ಎನ್ನುವ ಸತ್ಯ. ಆಗ ಅಗ್ನಿ ಕಾಯಿಸುವುದು ಚಂದ ಅಲ್ವಾ, ಹೋಮ ಹವನ ಮಾಡಿದ್ರೆ ಬೆಚ್ಚನೆ ಆಗ್ತದೆ. ಆ ಸಮಯ 4 ತಿಂಗಳು ನೀರು ತುಂಬ ಇರ್ತದೆ, ಬೆಳೆಯೂ ಜಾಸ್ತಿ. ನೀರು ಬಂದ ಬಳಿಕ, ಮಳೆ ಬಂದ ಬಳಿಕ ಆಗಿರತಕ್ಕಂಥ ಹಣ್ಣು ಹಂಪಲುಗಳು, ದವಸ ಧಾನ್ಯಗಳು ಹೆಚ್ಚಿರ್ತವೆ. ಕ್ವಾಲಿಟಿ, ಅದರ ಕ್ವಾಂಟಿಟಿ ಎರಡು ಹೆಚ್ಚು ಸಿಗ್ತದೆ, ಲಾಯ್ಕ್ ಸಿಗ್ತದೆ. ಹಾಗಾಗಿ ಆ 4 ತಿಂಗಳಲ್ಲಿ ಅಗ್ನಿ ಕಾರ್ಯವನ್ನು, ಯಜ್ಞಯಾಗಗಳನ್ನು ಮಾಡಬೇಕು. ದೊಡ್ಡ ದೊಡ್ಡ ಯಜ್ಞಯಾಗಗಳು, ಸುಮಾರು ದಿನದ್ದು, ಸುಮಾರು ಜನರದ್ದು ಎಲ್ಲ. ಆಗ ಎಲ್ಲರನ್ನು ಬರ್ಲಿಕ್ಕೆ ಹೇಳಿದ್ದಾರೆ, ಬರ್ಲಿಕ್ಕಿರ್ತಾರೆ, ಬರ್ತಾರೆ. ಅವರಿಗೆಲ್ಲ ಚಂದವಾದ ಊಟ ಹಾಕ್ಬೇಕು. ಹಾಲಿನಲ್ಲಿ ಬೇಯಿಸಿದ್ದು ಪಾಯಸ, ಸ್ವೀಟ್, ತುಪ್ಪ, ಇವೆಲ್ಲ. ಎಲ್ಲರಲ್ಲಿಯೂ ಕೃಷ್ಣ ಇದ್ದಾನೆ, ನಾನಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣ. ಮದ್ಗತೇನ ಅಂತರಾತ್ಮನ, ನಾನಿದ್ದೇನೆ ಅಂತ ಪೂಜೆ ಮಾಡಯ್ಯ ಅವರನ್ನು ಕರೆಸಿ ಅಂತಾನೆ ಕೃಷ್ಣ. ಬಿಡುವುದೇ ಇಲ್ಲ, ಮತ್ತೆ ಪುನಃ ಹೇಳುತ್ತಾನೆ. ತತ್ರಾಗ್ನಿಂ ಚತುರೋ ಮಾಸಾನ್ ಜ್ವಾಲೆಯದ್ಯಸ್ತು ಭಕ್ತಿಮಾನ್. 4 ತಿಂಗಳು ನಿರಂತರವಾಗಿ ಯಜ್ಞಯಾಗಗಳನ್ನು ಮಾಡುವ ಕ್ರಮ. ಸಮಾಪ್ತೇಶು ಚ ಮಾಸೇಶು ಪೌಷ್ಯಾದಿಷು ತಥೋ ದ್ವಿಜಾನ್ನ ಭೋಜಯೇತ್ ಪಾಯಸಂ ಮೃಷ್ಟಂ ಮದ್ಗತೇನ ಅಂತರಾತ್ಮನ. ನಾನು ಅಂತರ್ಯಾಮಿ ಪ್ರೀತನಾಗಲಿ ಹೇಳಿಕೊಂಡು ಬಹಳ ಇಷ್ಟವಾದ ರುಚಿಕರವಾದ ಹಾಲನ್ನವನ್ನು ಉಣಿಸುವವನು,
ತೇನಾಹಂ ಶಂಕರಶ್ಚೈವ ಪಿತರಃ ಅಗ್ನೇಯ ಸ್ತತ. ಅಂತವನಿಗೆ ನಾನು ಅನುಗ್ರಹ ಮಾಡುತ್ತೇನೆ. ಶಿವಪ್ಪನ ಅನುಗ್ರಹ ಮಾಡ್ತಾನೆ. ದೇವತೆಗಳು, ಪಿತೃಗಳು ಎಲ್ಲರೂ ಸಹ, ಅಗ್ನಿಗಳು ಸಹ ಅನುಕೂಲ ಮಾಡುತ್ತಾರೆ. ಯಾಸ್ಯಾಮಹ ಪರಮಾಂ ಪ್ರೀತಿ, ನಮಗೆ ತುಂಬಾ ಇಷ್ಟ ಆಗ್ತದೆ. ಮತ್ತೆ ಅವನು 66,000 ವರ್ಷಗಳ ಕಾಲ ಮಮ ಲೋಕೆ ಮಹೀಯತೆ ಅಂತಾನೆ ಕೃಷ್ಣ. ಕೃಷ್ಣ ಲೋಕದಲ್ಲಿ ಮೆರಿತಾನೆ. ಬಳಿಕ ಬಹಳ ದೊಡ್ಡ ವೇದಜ್ಞನಾಗಿ ಹುಟ್ಟಿ ಬರ್ತಾನೆ. ರಾಜಮಣ್ಣನೆ ಸಿಗ್ತದೆ ಅವನಿಗೆ. ಸುಮ್ಮನೆ ಅಲ್ಲವರು. ಈ ರೀತಿಯಾಗಿ ನಿರಂತರವಾದ ಹೋಮ ಹವನಗಳ ಬಗ್ಗೆ, ಅದು ಎಲ್ಲಿ ಕೃಷ್ಣನ ಚಿಂತನೆಯಲ್ಲಿ ಅಂದಾಗ ಕೃಷ್ಣನ ಹೋಮ, ಅದು ಬಗೆ ಬಗೆಯ ಕೃಷ್ಣ ಮಂತ್ರಗಳ ಹೋಮ. 100 ಕೃಷ್ಣ ಮಂತ್ರಗಳಿವೆ, ಬಹಳ ಚಂದವಾದದ್ದು. ಅವನ ಎಳೆವೆಯಲ್ಲಿನ ಲೀಲೆಗಳನ್ನು ಹೇಳುವ, ಬೆಳೆದ ಬಳಿಕ ನಡೆಸಿರತಕ್ಕಂಥ ಸಾಧನೆಗಳನ್ನು ತಿಳಿಸುವ, ಅವನ ವಿಶೇಷವಾದ ರೂಪಚಿಂತನೆಗಳನ್ನು, ಸ್ವರೂಪ ಲಕ್ಷಣಗಳನ್ನು ಹೇಳತಕ್ಕಂಥ ಮಂತ್ರಗಳು ತಂತ್ರಪುಟಗಳಲ್ಲಿ 100 ಇವೆ. ನನಗಾಗಲೇ 100 ಮಂತ್ರಗಳನ್ನು ಸುಗುಣಮಾನದಲ್ಲಿ ಕೊಟ್ಟಿದ್ದೇನೆ. ಅದನ್ನು ಬಳಸಿದ್ದಾರೆ ದೇವಾಲಯದ ಅಂಗಳದಲ್ಲಿ, ದಿನಕ್ಕೊಂದು ಮಂತ್ರಗಳಿಂದ ಅಂತ ಹೇಳಿಕೊಳ್ಳುವ ಮೂಲಕ ಬಹಳ ಚಂದವಾದ ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾನೆ. ಅನೇಕ ದಿನಗಳ ಕಾಲ, 4 ತಿಂಗಳು ಏನು ಸಮಸ್ಯೆ ಇಲ್ಲ. ಮತ್ತೆ ಚೈತ್ರದ ನಂತರದಲ್ಲಿ ಮಾತ್ರ ಸ್ವಲ್ಪ ಬಿಸಿ ಆಗತ್ತೆ, ಒಣ ಹವೆ ಶುರು ಆಗುತ್ತೆ, ನೀರು ಬತ್ತಿ ಹೋಗುತ್ತೆ. ಆಗ ಯಜ್ಞಗಳನ್ನು ಮುಂದುವರಿಸಲಿ ಹೇಳುವುದಿಲ್ಲ ಅವರು. ಬಹಳ ಚಂದವಾಗಿ ಈಗ ಮಾಡಲಿಕ್ಕೆ ಉಂಟು. ಈ ರೀತಿಯಾಗಿ ಮಾಡಿಕೊಂಡು ಬಂದವನಿಗೂ ನನ್ನ ಲೋಕದಲ್ಲಿ ತಾಣ ಇದೆ ಅಂತ ದೇವರು ಉತ್ತರ ಕೊಟ್ಟ. ಇನ್ನೊಬ್ಬ ತಿಳಿದವನನ್ನು, ಒಬ್ಬ ಜ್ಞಾನಿಯನ್ನು ಯಾವುದೋ ಸಂದರ್ಭಗಳಲ್ಲಿ ಅಥವಾ ತಾನೇ ಇಷ್ಟಪಟ್ಟು ಭರಣ ಮಾಡಿದ್ರೆ, ನೋಡಿಕೊಂಡ್ರೆ ಕಂಪ್ಲೀಟ್ ಒಬ್ಬ ಅನಾಥ ಆಗಬೇಕು ಅಂದಿಲ್ಲ, ಒಬ್ಬನ ಕಂಪ್ಲೀಟ್ ಯೋಗಕ್ಷೇಮದ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ಅವನಿಗೆ ಬೇಕು ಬೇಡಗಳ ಬಗ್ಗೆ ಒಬ್ಬ ನೋಡಿಕೊಂಡ್ರೆ ಎಷ್ಟು 1 ವರ್ಷಗಳ ಕಾಲ ಕೋಟಿ ದಾನ ಮಾಡಿದ ಪುಣ್ಯ ಅಂತ ಹೇಳ್ತಾನೆ. ಗವಾಂ ಕೋಟಿ ಪ್ರದಾನೇನ ಯತ್ ಪುಣ್ಯಂ ಲಭತೆ. ನೋಡಿ, ಒಬ್ಬ ತಿಳಿದವನ ಜ್ಞಾನಿಯ 1 ವರ್ಷ ಬದುಕನ್ನು ನೋಡಿಕೊಳ್ಳುವವನಿಗೆ, ಎಡ್ಸಟ್ ಅವನನ್ನು ಸಾಕುವವನಿಗೆ, ನೋಡಿಕೊಳ್ಳುವವನಿಗೆ, ರಕ್ಷಣೆ ಮಾಡುವವನಿಗೆ. ಎಷ್ಟೋ ಜನ ಬೇರೆ ಕಡೆ ಇದ್ದಾಗ PG ಅಂತ ಹೇಳಿಕೊಂಡು ಬರ್ತಾರಲ್ಲ, ಅಂತ ಸಂದರ್ಭಗಳಲ್ಲಿ PG ಮಾಡದೆ ಅವರೆಲ್ಲವನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸುವ ಮೂಲಕ ಒಬ್ಬ ಮಾಡಿಕೊಂಡರೆ 1 ವರ್ಷ ನೋಡಿಕೊಂಡು ಸಾಕು, ಕೋಟಿಗಟ್ಟಲೆ ಧನವನ್ನು ದಾನ ಮಾಡಿದ ಪವರ್, ಪುಣ್ಯವನ್ನು ಪಡಿತಾನೆ. ಮತ್ತೆ ವಿಷ್ಣು ಲೋಕದಲ್ಲಿ 20 ಕೋಟಿ ವರ್ಷ ಮೆರಿತಾನೆ. ಬಳಿಕ ಮತ್ತೆ ವೇದಮೂರ್ತಿಯಾಗಿ, ಭಗವದೆಚ್ಚರ ಸಂಪನ್ನನಾಗಿ, ಮತ್ತೆ ಈ ಲೋಕಕ್ಕೆ ಸಾಧಕನಾಗಿ ಹುಟ್ಟಿ ಬರಲಿಕ್ಕೆ ಉಂಟು ಅಂತ ದೇವರು ತೋರಿಸಿಕೊಟ್ಟು. ಇವೆಲ್ಲ ದಾನದಕ್ಕಿಂತ ಆಚೆ ಇದೆ. ಅಗ್ನಿಮುಖ, ಬಗೆ ಬಗೆಯ ಯಜ್ಞಯಾಗಗಳು, ದೀಪದ ಪ್ರಜ್ವಲನೆ, ಬ್ರಾಹ್ಮಣನನ್ನು ಉಳಿಸಿಕೊಳ್ಳುವುದು, ಊಟ ವ್ಯವಸ್ಥೆಯಲ್ಲಿ, ದೇವಸ್ಥಾನದ ಪ್ರತಿಷ್ಠೆ, ಇವೆಲ್ಲ ದಾನಕ್ಕಿಂತ ಆಚೆ ಇದೆ. ಆದರೆ ಧರ್ಮದಲ್ಲಿ, ವ್ಯಯದಲ್ಲಿ ಕೂತಿದೆ ಇದು. ಇನ್ನು ಕೊಡುವುದಾದ್ರೆ ಹೇಳ್ತಾನೆ, ಕರಕಂಕೊಂಡಿಕಾಮಾಪಿ ಮಹದ್ವಾ ಜಲಭಾಜನಂ. ನೀವು ದೊಡ್ಡ ನೀರಿನ ಪಾತ್ರೆ ಕೊಟ್ರಿ, ಅಥವಾ ಜಪ ಮಾಡಲಿಕ್ಕೆ ಬೇಕಾದಂತ ಗಿಂಡಿ, ತಂಬಿಕೆ, ಪಾತ್ರೆ, ತಟ್ಟೆ ಇವನ್ನೆಲ್ಲ ಕೊಟ್ರಿ. ಇವನ್ನೆಲ್ಲ ದಾನ ಮಾಡಿದರೆ, ವಿಶೇಷವಾಗಿ ಬ್ರಹ್ಮಕೂರ್ಚ ಹೋಮ ಮಾಡಿ ದೇಹದ ಶುದ್ಧತೆಗೋಸ್ಕರ ಏನೊಂದು ಹೋಮ ಮಾಡಿ ಪಂಚಗವ್ಯ ಪ್ರಾಶನ ಮಾಡ್ತಾರೆ ಒಂದು ಸೇರೆ, ಅದಕ್ಕೆ ಸಮ ಆಗ್ತದೆ ಅಂತಾನೆ. ಸಕಲ ಪಾಪ ನಿವೃತ್ತಿ ಆಗ್ತದೆ ಇವನ್ನೆಲ್ಲ ಕೊಡುವ ಮೂಲಕ. ಮತ್ತೆ ಇವೆಲ್ಲ ಪಾತ್ರ ಪದಾರ್ಥಗಳು ಜಪಕ್ಕೆ ಅನುಕೂಲವಾದದ್ದು, ನೀರಿಡಲಿಕ್ಕೆ ಸರಿಯಾಗುವಂಥದ್ದು. ಆದರೆ ನೀರಿನ ಲೋಕದ ಒಡೆಯ ಯಾರಿದ್ದಾನೆ, ವರುಣ, ಅವನು ತೃಪ್ತನಾಗ್ತಾನೆ. ಅಲ್ಲಿಗೆ ಹೋಗ್ತಿ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತೊಂದು ಹೇಳ್ತಾನೆ, ಪಾನೀಯಂ ಯಪ್ರಯಚ್ಛೇದ್ವೈ. ನೀರು ದಾನ ಮಾಡಿದ್ರೆ, ಹಿಂದೆ ಬಂದಿತ್ತು ಜಲದಾನದ ವಿಷಯ, ಆದ್ರೆ ಇಲ್ಲಿ ಲೋಕದ ಬಗ್ಗೆ ಮಾತಾಡೋದ್ರಿಂದ ಯಾವಾಗ ಅಂತ ಹೇಳ್ತಾನೆ. ಗ್ರೀಷ್ಮೆ ಚತುರ್ಷು ಮಾಸೇಶು. ನೀರು ಕೊಡುದು ಯಾವಾಗ? ಮಳೆಗಾಲದಲ್ಲಿ ಅಲ್ಲ, ಮಳೆಗಾಲದಲ್ಲಿ ಕೊಡಪಾನಗಟ್ಟಲೆ ಸಿಗ್ತದೆ, ಕೊಡ್ಲಿಕ್ಕೆ ಬರ್ತದೆ. ಯಾವಾಗ ಸ್ಕ್ಯಾರ್ಸಿಟಿ ಇರ್ತದೆ, ಕಮ್ಮಿ ಆಗ್ತದೆ, ವೈಶಾಖ ಮಾಸದಲ್ಲಿ ಬಿರುಬಿಸಿಲು ಇದ್ದಾಗ. ಜ್ಯೇಷ್ಠದಲ್ಲಿ ಅಲ್ಲ, ಎಲ್ಲ ಒಣಹವೆ, ಮರಗಳಲ್ಲಿಯೂ ಪಚ್ಚೆ ಇಲ್ಲ, ಪಸೆ ಇಲ್ಲ, ನೆಲದಲ್ಲಿ ಅಗೆದರೂ ಬಿಸಿಯೇ. ದನಗಳೆಂಥದ್ದು, ಆನೆಗಳು ಹುಡುಕಿಕೊಂಡು ಹೋಗ್ತಾವೆ ನೀರಿಲ್ಲ ಹೇಳಿಕೊಂಡು. ನೋಡಿ, 3-4 ಮೈಲು ದೂರಕ್ಕೆ ಇರತಕ್ಕ ನೀರಿನ ಪಸೆಯನ್ನು ಹುಡುಕಿ ಓಡ್ತಾವೆ. ಗೊತ್ತಾಗ್ತದೆ ಅವುಗಳಿಗೆ, ಆನೆಗೆ 3 ಮೈಲು ದೂರದಲ್ಲಿ ಕಾಣ್ತದಂತೆ.
ಗೊತ್ತಾಗ್ತದಂತೆ, ಕಾಣ್ತದೆ ಅಂದರೆ ತಲೆಗೆ ಬರ್ತದೆ ಎಲ್ಲಿದೆ ನೀರು ಅಂತ. ಹಾಗಾಗಿ ಅಂತಹ ಅತಿ ಸೆಖೆಯ ಸಂದರ್ಭದಲ್ಲಿ ನೆಲದಲ್ಲಿ ನೀರು ಕಾಣದಿರುವ ಹೊತ್ತಿನಲ್ಲಿ ಯಾರು ನೀರು ದಾನ ಮಾಡ್ತಾನೆ, ನೀರು ಕೊಡ್ತಾರೆ ಕುಡಿಲಿಕ್ಕೆ ಅಂತವರು ವಿಶೇಷವಾಗಿ ಚಂದ್ರಲೋಕಕ್ಕೆ ಸೇರ್ತಾರೆ, ಅಲ್ಲಿ ಹೋಗ್ತಾರೆ, ಅಲ್ಲಿ ತೆರಳುತ್ತಾರೆ, ಅಲ್ಲಿ ಬೆಳಗ್ತಾರೆ. ಶಿರೋಭ್ಯಂಗ ಪ್ರಧಾನೇನ ಪಂಡಿತಶ್ಚ ಭವೇದ್ವಿಜಃ. ಯಾರಿಗಾದ್ರೂ ಸ್ನಾನಕ್ಕೆ ಎಣ್ಣೆ ಕೊಟ್ಟರೆ ತಲೆ ಹಚ್ಚಲಿಕ್ಕೆ, ಖಾಲಿ ತಲೆಗೆ ಹಚ್ಚಲಿಕ್ಕೆ ಕೆಲವರು ಕೇಳೋದನ್ನು ಒಂಚೂರು ಕೊಡಿ ಅಂತ. ತಲೆಗೆ ಎಣ್ಣೆ ಹಚ್ಚಲಿಕ್ಕೆ ಕೊಟ್ಟರೆ ಸಾಕಾಗತ್ತೆ ಪಂಡಿತನಾಗಿ. ಯಾಕೆ ತಲೆಯ ಕೆಲಸ ಪಾಂಡಿತ್ಯದ ಕೆಲಸ, ಬ್ರೈನ್ ಕೆಲಸ, ಚಿಂತನೆಯ ಕೆಲಸ. ಹಾಗೆ ಒಳ್ಳೆ ಪಂಡಿತನಾಗಿ ಬದುಕಿ ಬರ್ತಾನೆ, ಮೆರಿತಾನೆವ ಬಹಳ ಜೋರಾಗಿ. ಹೇಗೆ ನೀರು ಕೊಟ್ಟಾಗ ಸೆಕೆಗಾಲದಲ್ಲಿ ನೀರು ಕೊಟ್ಟರೆ ಅವನು ಬಹಳ ದೊಡ್ಡ ವೇದಾಂತಿಯಾಗಿ 30 ಕೋಟಿ ವರ್ಷಗಳ ಕಾಲ ಚಂದ್ರಲೋಕದಲ್ಲಿ ಮೆರೆದವ ಸಾಧನೆಗಾಗಿ ಮತ್ತೆ ಬರುವಂತೆ ಈತನು ಸಹ ಒಳ್ಳೆ ಸಾಧನೆಗಾಗಿ ಮತ್ತೆ ಬರುತ್ತಾನೆ. ಅದರಂತೆ ವಸ್ತ್ರದಾಯಿ ಚ ತೇಜಸ್ವಿ ಸರ್ವತ್ರ ಪ್ರಿಯದರ್ಶನ. ಬಟ್ಟೆ ಬರೆಗಳನ್ನು ದಾನ ಮಾಡಿದವ. ವಾಸೋ ವೈ ಸರ್ವದೈವತ್ಯಂ ಅಂತ ಹೇಳಿಕೊಂಡು ಶ್ರುತಿಯೇ ಉಂಟು. ಎಲ್ಲ ದೇವತೆಗಳಿಗೆ ಆವಾಸ ಅನಿಸಿಕೊಂಡದ್ದು ವಸ್ತ್ರದಾನ ಮಾಡಿದವ ಎಲ್ಲರಿಗೂ ಚಂದವಾಗಿ ಕಾಣ್ತಾನಂತೆ, ಎಲ್ಲರಿಗೂ ಬೇಕಾದವನಾಗಿ ಬರ್ತಾನೆ. ರೂಪದ ಬಗ್ಗೆ ಅವನಿಗೆ ಒಳ್ಳೆಯ ಅವಕಾಶ ಇದೆ ಅಂತಾರೆ. ಹಾಗೆ ಉಪಾನಹೌಚ ಛತ್ರಂಚ. ಬೇಸಿಗೆ ವಿಷಯ ಬಂತು, ನೀರು ಕುಡಿಲಿಕ್ಕೆ ಬಂತು. ಹಾಗೆ ಬಟ್ಟೆ ಬರೆ ಸೆಕೆಗೆ ವಹಿಸಿಕೊಳ್ಳಿಕ್ಕೆ ಅಥವಾ ಚಳಿಗಾಲಕ್ಕೆ ಹಾಕಲಿಕ್ಕೆ ಬೇಕಾದಂತಹ ಉಣ್ಣೆ ಬಟ್ಟೆಗಳು. ವಸ್ತ್ರ ಯಾವುದು ಅಂತ ಹೇಳಲಿಲ್ಲ ಅವನು. ಕಾಟನ್ನು, ರೇಷ್ಮೆ, ಜಪಕ್ಕಾಗುವಾಗ ರೇಷ್ಮೆ, ಬಿಸಿಲಿನ ಕಾಲದಲ್ಲಿ ಕಾಟನ್, ಚಳಿಗಾಲದಲ್ಲಿ ಮತ್ತೆ ದುಪ್ಪಟ್ಟು, ಉಣ್ಣೆ. ಹೀಗೆ ಅನುಕೂಲಕರವಾಗಿ ಯಾರು ಬಟ್ಟೆಗಳನ್ನು ಕೊಡ್ತಾರೆ ಅದರಂತೆ ಸೆಕೆಯನ್ನು, ಬಿಸಿಲನ್ನು ಎಲ್ಲ ತಡಿಲಿಕ್ಕೆ ಉಪಾನಹೌಚ ಛತ್ರಂಚ, ಕೊಡೆದಾನ, ಚಪ್ಪಲಿ ದಾನ. ಹಿಂದೆ ಚಪ್ಪಲಿಂದ ಚರ್ಮದ್ದೇ ತಪ್ಪಿಲ್ಲ, ಮತ್ತಿರ್ಲಿ ಇಟ್ಕೊಳ್ಳುವ. ಇಂಥದ್ದೆಲ್ಲ ಕೊಟ್ಟವನು ಶಕ್ರಲೋಕದಲ್ಲಿ ಬೆಳೀತಾನೆ, ಬೆಳಗುತ್ತಾನೆ, ಇಂದ್ರಲೋಕಕ್ಕೆ ಸೇರ್ತಾನೆ, ಸ್ವರ್ಗಕ್ಕೆ ಏರ್ತಾನೆ. ಮತ್ತೆ ಕಾಷ್ಟಪಾದುಕದಾಯಾಂತಿ ಧರ್ಮರಾಜಪುರಂ ಪ್ರತಿ. ಕೃಷ್ಣ ಹೇಳುತ್ತಾನೆ, ಮರದ ಹಾವಿಗೆ ಕೊಡುವವನಾದ್ರೆ ಅದು ಚಪ್ಪಲಿ ಚರ್ಮದ್ದಾಯ್ತು ನೀವು ಹೇಳೋದು. ಇನ್ನು ಯತಿಗಳಿಗೆ, ಇವರಿಗೆಲ್ಲ ಸನ್ಯಾಸಿಗಳಿಗೆಲ್ಲ ಮರದ್ದು ಬೇಕು. ಮರದ್ದು ಕೊಟ್ಟವನು ಎಲ್ಲಿ ಹೋಗ್ತಾನೆ? ಧರ್ಮರಾಜನ ಮನೆಗೆ ಹೋಗ್ತಾನೆ. ನೋಡಿ, ಇಲ್ಲಿ ಧರ್ಮರಾಜನಿಗೆ ಕೇಳ್ತಾ ಇದ್ದಾನೆ ಕತೆ. ಕೃಷ್ಣ ಹೇಳ್ತಾನೆ, ನಿನ್ನ ಮನೆ ಹೇಳೋದಿಲ್ಲ, ಧರ್ಮರಾಜಪುರಂ ಪ್ರತಿ ಹೇಳುದು. ನೋಡಿ, ಅವನು ಯಮಪಟ್ಟಣಕ್ಕೆ ಹೋಗ್ತಾನೆ, ಯಮನ ರಾಜ್ಯದಲ್ಲಿ ಮೆರಿತಾನೆ ಅವನು. ಯಮರಾಜ, ಯಮರಾಜ್ಯ, ವರುಣರಾಜ್ಯ, ವರುಣಲೋಕ, ಗೋಲೋಕ, ನೋಡಿ ಚಂದ್ರಲೋಕ. ನಾನು ಅದಕ್ಕೆ ಬೇರೆ ಬೇರೆ ಬ್ರಹ್ಮಲೋಕ, ಪಿತೃಲೋಕ, ಬೇರೆ ಬೇರೆ ಕಡೆಗೆ ಹೋಗುವುದನ್ನು ತೋರಿಸಿಕೊಡ್ತಾ ಇದ್ದಾನೆ. ಇಂದ್ರಲೋಕದ ಮಾತ್ರ ಅಲ್ಲ, ನಮಗೆ ಗೊತ್ತಿರೋದು ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗ ಮಾತ್ರ ಅಲ್ಲ, ಸೂರ್ಯಲೋಕ, ಚಂದ್ರಲೋಕ, ಪಿತೃಲೋಕ, ಇತರ ದೇವತೆಗಳ ಲೋಕಕ್ಕೆಲ್ಲ ಹೋಗುವುದನ್ನೆಲ್ಲ ಉಲ್ಲೇಖ ಮಾಡ್ತಾನೆ, ತೋರಿಸಿಕೊಡ್ತಾರೆ. ಚಂದ್ರಮುಖನ ಲೋಕದವರೆಗೂ ಹೋಗ್ಲಿಕ್ಕೆ ಉಂಟಂತ ಹೇಳ್ತಾನೆ, ಬೇರೆ ಬೇರೆ ರೀತಿಯಿಂದ. ಆದ್ರಿಂದ ಇದು ಮಾಡಲಿಕ್ಕೆ ಬರುತ್ತೆ, ಮರದ ಹಾವಿಗೆ ಕೊಡ್ಲಿಕ್ಕೂ ಬರುತ್ತೆ. ಅದರೊಟ್ಟಿಗೆ ಕ್ಷೀರಂ, ದಧಿ, ಘೃತಂ, ವಾಪಿ, ಗುಡಂ, ಮಧುರ ಸಂತತ. ನೋಡಿ, ಪಂಚಾಮೃತ, ಹಾಲು ಕೊಟ್ಟರೆ, ತುಪ್ಪ ಕೊಟ್ಟರೆ, ಮೊಸರು ಕೊಟ್ಟರೆ, ಅದರೊಟ್ಟಿಗೆ ಬೆಲ್ಲ, ಬೆಲ್ಲ ಅಂದ್ರೆ ಕಬ್ಬಿನ ರಸ, ಹಾಗೆ ಜೇನುತುಪ್ಪ, ಇವನ್ನೆಲ್ಲ ಪಂಚಾಮೃತ ರಸ ಇದು ಕೊಟ್ಟರೆ ವಿಶೇಷವಾಗಿ ಅವನು ಈಶ್ವರ ಲೋಕಕ್ಕೆ ಹೋಗ್ತಾನೆ. ನೋಡಿ, ಇಷ್ಟವರೆ ಬರಲಿಲ್ಲ ಅದೆಲ್ಲ, ಶಿವಲೋಕಕ್ಕೆ ಹೋಗ್ತಾನೆ ಅಂತಾರೆ. ಯಾಂತೀಶ್ವರ ಪುರಂ ನರಾಹ. 1-2 ವರ್ಷ ಅಲ್ಲ, 60,000 ವರ್ಷಗಳ ಕಾಲ ಅಲ್ಲಿ ಇರ್ತಾನೆ, ಮೆರಿತಾನೆ ಅವನು. ಮತ್ತೆ ಇಲ್ಲಿ ಬಂದಾಗ ಶ್ರೀಮಂತನಾಗಿ, ಇದಕ್ಕೆಲ್ಲ ಶ್ರೀಮಂತಿಗೆ ಬೇಕು. ದನ, ತುಪ್ಪ, ಹಾಲು ಎಲ್ಲ ಕೊಡುವಾಗಿ ಬರಬೇಕಾದ್ರೆ ಹಾಗೆ ಶ್ರೀಮಂತವಾದಂತ ಮನೆ. ಕೃಷ್ಣನ್ ಹೇಳಿದ್ನಲ್ಲ, ಅಥವಾ ಶ್ರೀಮತಾಂಗೆ ಯೋಗ ಭ್ರಷ್ಟೋ ಅಭಿಜಾಯತೆ ಅಂತ. ಶ್ರೀಮಂತರ ಮನೆಯಲ್ಲಿ ಕೂತವನಿಗೆ ತಲೆಬಿಸಿ ಇರುವುದಿಲ್ಲ, ಯಾವುದರದ್ದು ಸಮಸ್ಯೆ ಇಲ್ಲ. ಆದ್ರಿಂದ ಬೇಗ ವೈರಾಗ್ಯ ಮೂಡುತ್ತದೆ ಅವನಿಗೆ. ಎಲ್ಲ ವಿಷಯಗಳು ಇರ್ಲಿಕ್ಕೆ ಹೋಗಿ ಅಲ್ಲಿ ಯಾವುದಕ್ಕೂ ಒದ್ದಾಟ ಪಡದೇ ಇದ್ದಾಗ ದೇವರ ಬಗ್ಗೆ ಎಚ್ಚರ ಮಾಡಿಕೊಳ್ಳಿಕ್ಕೆ ಆಗುತ್ತೆ, ಮಾಡಿಕೊಳ್ತಾರೆ ಕೆಲವರು. ಹಾಗಾಗಿ ಈ ರೀತಿಯಾದ ದಾನಗಳ ಬಗ್ಗೆ ಹೇಳ್ತಾ ಮಧ್ಯದಲ್ಲಿ ಎಲ್ಲಿ ಕೃಷ್ಣ ಹೇಳ್ತಾರೆ, ದಂತಕಾಷ್ಟ ಪ್ರಧಾನೇನ ಪ್ರಿಯವಾಕ್ಯೋಪವೇನ್ನರಹ ಅಂತಾನೆ. ಮೇಧಾಶಕ್ತಿ ಬೆಳೀತದಂತವನದ್ದು. ಏನು ದಂತಕಾಷ್ಟ ಕೊಟ್ಟರು, ಹಲ್ಲುಜ್ಜಲಿಕ್ಕೆ ಗಡ್ಡಿ ಕೊಟ್ಟರು ಆಗತ್ತೆ. ನೋಡಿ, ಇದೆಲ್ಲ ದಾನ. ಕೈಬೇವನ ಗೆಡದ್ದು ಕಡ್ಡಿ ಆಗಬಹುದು, ಅದು ಅವನ ಮನೆಯಲ್ಲಿಲ್ಲ, ಇವನ ಮನೆಯಲ್ಲಿದೆ, ಸರಿ ಕೈಬೇವನ ಗಡ್ಡಿಯನ್ನು ಕೊಡ್ತಾನೆ, ಅದಕ್ಕೂ ಲಾಭ ಉಂಟಂತಾನೆ. ಒಳ್ಳೆ ಮಾತುಗಾರ ಆಗ್ತಾನಂತೆ, ಚಂದ ಮಾತಾಡ್ತಾನಂತೆ, ಸಬ್ಜೆಕ್ಟ್ ಇಲ್ಲದ ಮಾತಾಡಲಿ ಬರುತ್ತೆ. ಅದನ್ನ ಒಳ್ಳೆ ಸಬ್ಜೆಕ್ಟು
ಮಾತುಕತೆ, ಇನ್ನೊಬ್ರು ಹೇಳಿಕೊಡುವ ವ್ಯವಸ್ಥೆ, ಇವೆಲ್ಲ ಆಗ್ಲಿಕ್ಕೂ ಆಗತ್ತೆ ಅಂತ ಹೀಗೆ ದಾನದ ಬಗ್ಗೆ ಅನೇಕ ಆಯಾಮಗಳ ಬಗ್ಗೆ ಕೃಷ್ಣ ಹೇಳುವಾಗ ಪ್ರಧಾನವಾಗಿ ದೈನಂದಿನ ವ್ಯವಸ್ಥೆಗೋಸ್ಕರ ಮಾಡುವಂತಹ ಬದುಕಿಗೆ ಅನುಕೂಲ ಆಗುವಂತಹ ಜಲದಾನ, ಅನ್ನದಾನ, ಅದರೊಟ್ಟಿಗೆ ಹೊರಗಿರುವಂಥದ್ದು ದಂತಗಾಷ್ಟ ದಾನ. ನೋಡಿ, ದಂತಗಾಷ್ಟಕ್ಕೆ ಬೇರೆ ಬೇರೆ ರೀತಿಯಾದ, ನಾನು ಸ್ವಲ್ಪ ಸಂಧ್ಯಾ ಸಮೀಕ್ಷೆಯಲ್ಲಿ ಹಲ್ಲುಜ್ಜುವಿಕೆ ಬರೆದಿದ್ದೇನೆ ಸಬ್ಜೆಕ್ಟ್. ಅದಕ್ಕೆ ಮುಖ್ಯವಾದದ್ದು ಕಡ್ಡಿಗಳು ಯಾವುದೆಲ್ಲ ಉಂಟು. ಒಂದು ನೋಡ್ಲಿಕ್ಕೆ ಹೋದ್ರೆ 100 ಪುಟದಷ್ಟು ಖಾಲಿ ಹಲ್ಲುಜ್ಜುವುದೇ ಉಂಟು. ಯಾವ ಕಡ್ಡಿಗಳು ಬಳಸಬೇಕು, ಯಾವ ಕಡ್ಡಿ ಬಳಸಬಾರದು. ಕಂಟಕಿನಃ ವೃಕ್ಷಾಹ ನ ಅಂತಾನೆ. ಮುಳ್ಳಿರತಕ್ಕ ಮರಗಳನ್ನೆಲ್ಲ ಕಡಿಲಿಕ್ಕೆಲ್ಲ ಹೋಗಬೇಡಿ ಅಂತ. ಮತ್ತೆ ಗಾಯ ಆದರೆ ಅದು ಕಷ್ಟ ಅಲ್ಲ. ಯಾವ ಕಡ್ಡಿಯಿಂದ ಹಲ್ಲನ್ನು ಉಜ್ಜುವುದರಿಂದ ಏನು ಲಾಭ ಎನ್ನುವುದನ್ನು ಕೊಟ್ಟಿದ್ದಾರೆ. ಬಾಯೊಳಗೆ ಆಗಿ ಹಲ್ಲುಜ್ಜಿದರೆ, ಹೊಸಡಿಗೆ ತಾಗಿಕೊಂಡು ಅದನ್ನು ಕ್ಲೀನ್ ಮಾಡಿದರೆ ಮೇಧಾಶಕ್ತಿ ಬೆಳೆಯುವ ಕ್ರಮ, ದೇಹದಲ್ಲಿರತಕ್ಕ ಆರೋಗ್ಯದ ಅಭಿವೃದ್ಧಿಯ ವ್ಯವಸ್ಥೆ, ಆ ವನಸ್ಪತಿ ರಸ ಹಲ್ಲಿನ ಜೊತೆಯಲ್ಲಿ ಸೇರಿಕೊಂಡಾಗ ಆಗುವ ಬದಲಾವಣೆ ದೇಹದಲ್ಲಿ, ಅದ್ಭುತವಾದಂತಹ ಒಂದು ಔಷಧ ಪ್ರಯೋಗ ಇತ್ತು. ಯಾರು ತಿನ್ನುವುದಿಲ್ಲ, ಕಚ್ಚಿ ಉಗುಳುತ್ತಾರೆ ಹೊರತು ಮತ್ತೇನಲ್ಲ. ಆದರೂ ಹಲ್ಲುಜ್ಜುವುದು ಯಾವಾಗ ತೀರದು, ಇಡೀ ಪಕ್ಷ ಪೂರ್ತಿ ಹಲ್ಲುಜ್ಜಲಿಕ್ಕಿಲ್ಲ, ರಿಸ್ಟ್ರಿಕ್ಷನ್ ದಿವಸಗಳಿವೆ, ಆಗಬಾರದ ನಿಷೇಧ ದಿವಸಗಳಿವೆ. ಅಂತ ದಿನದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಮತ್ತೆ ಅಪಾಂ ದ್ವಾದಶ ಗಂಡೂಷೈ 12 ಬಾಯ ಮುಕ್ಕಳಿಸಿಕೊಂಡು ಹೋಗ್ಲಿಕ್ಕೆ ಉಂಟು ಅಂತ. ಬೆರಳಲ್ಲಿ ಉಜ್ಜುವುದಾದ್ರೆ ಯಾವ ಬೆರಳು ಅಂತ 5 ಬೆರಳಿದೆ, ನಮಗೆ 10 ಬೆರಳು ಇದೆ. ಮತ್ತೆ ಎಡಬದಲಲ್ಲಿ ಯಾವ ಕೈಯಲ್ಲಿ ಯಾವ ಬೆರಳಿನಿಂದ ಹಲ್ಲುಜ್ಜುವುದು, ಕಾಷ್ಟ ಇಲ್ಲದಿದ್ರೆ ಎಲ್ಲ ಪ್ರಮಾಣ ಹಾಕಿಬಿಟ್ಟಿದ್ದೇನೆ. ಇದೊಂದು ಪ್ರಶ್ನೆಯಾ ಅಂತ ಕೆಲವರಿಗೆ ಆಶ್ಚರ್ಯ ಆಗತ್ತೆ. ಹಲ್ಲುಜ್ಜುವುದೊಂದು ಕಥೆಯ ಅಂತ. ಅದೇ ಹೇಳಿ ಹಲ್ಲುಜ್ಜುವುದನ್ನು ಔಷಧ ಪ್ರಕರಣದಲ್ಲಿ ದೊಡ್ಡ ಪ್ರಕ್ರಿಯೆ ಮಾಡಿಬಿಟ್ಟಿದ್ದಾರೆ ಶಾಸ್ತ್ರಗಾರರು. ನಾನು ಸೀಕ್ರೆಟ್ ಹೇಳಲಿಲ್ಲ ಅಷ್ಟೇ. ಈಗ ಯಾವುದು ಪ್ರಶಸ್ತ ಅಂತ ಅದು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ, ಯಾವುದು ಶ್ರೇಷ್ಠ ಅಂತ. ಬಹಳ ದೊಡ್ಡದಾದ ಸಬ್ಜೆಕ್ಟ್ ಅದು, ದಂತಧಾವನ. ಇದನ್ನು ಆಚಾರ್ಯ ಮಧ್ವರು ಹೇಳುವಾಗ ಬ್ರಹ್ಮಚಾರಿಗೆ, ಗುರುಕುಲದಲ್ಲಿ ಕಲಿಯುವವನಿಗೆ ಹಲ್ಲುಜ್ಜಲಿಕ್ಕೇ ಇಲ್ಲ ಅಂತ ಹೇಳಿಬಿಟ್ರು ಅವರು. ಅವನು 12-20 ಆಗುವವರೆಗೆ, ಗುರುಕುಲದಿಂದ ಹೊರಗೆ ಬರುವವರೆಗೆ. ಅಂದ್ರೆ ದಂತಧಾವನ ಎನ್ನುವುದು ಅಲ್ಲೇ ಒಂದು ವಿಷಯ ಮುಖ್ಯ. ನೀಡಿ ಇಟ್ಕೊಳ್ಳಿ. ಪೂಷ ಅದಿತಿಯಲ್ಲಿ ಒಬ್ಬ ಮಗ, ಅವನು ದಕ್ಷ ಯಜ್ಞದಲ್ಲಿ ದಕ್ಷನ ಪರವಾಗಿ, ಅಂದ್ರೆ ದಕ್ಷನಿಗೆ ಆದಿತ್ಯರು ಬರಬೇಕು ಅಂತ ಇತ್ತು. ಬಂದ್ರು ಗಣದೇವತೆಗಳು, ಸುಭದ್ರಾದಿತ್ಯರಿದ್ದಾಗಿ. ಆದಿತ್ಯರೆಲ್ಲ ಒಬ್ಬ ವಿಷ್ಣು ಇದ್ದಾನಲ್ಲ, ಅವನಿಗೆ ಅನುಕೂಲ ಆಯಿತು. ಅಲ್ಲಿ ದೇವರಿದ್ದಾರೆ, ಆದಿತ್ಯರ ಪ್ರೆಸೆಂಟ್. ಇನ್ನು ಬೇಕಾಬಿಟ್ಟಿಯಾಗಿ ಶಿವನನ್ನು ಬೈಲಿಕ್ಕೆ ಶುರು ಮಾಡಿದ. ವಾಸ್ತವವಾಗಿ ಅದರಲ್ಲಿ ಒಬ್ಬ ಆದಿತ್ಯ ಮಗ ಪೂಷ. ಅವನಿಗೆ ಭೃಗು ಶಾಪ ಕೊಡುವಾಗೆಲ್ಲ, ಭೃಗು ಇದ್ದ, ದದೀಚಿ ಇದ್ದ, ಎಲ್ಲ ಶಾಪ ಕೊಡುವಾಗ ಅವನು ನೆಗಾಡ್ತಾ ಇದ್ದ ಹಲ್ಲು ತೋರಿಸಿ. ಹಾಗಾಗಿ ಮತ್ತೆ ಬಂದ ವೀರಭದ್ರ, ಮಗದೊಂದು ರುದ್ರ, ಅವನು ಪೂಷನಿಗೆ ಗುದ್ದಿ ಹಲ್ಲು ಉದುರಿಸಿಬಿಟ್ಟಿದ್ದಾನೆ. ಇದೇನ್ ಕತೆ ಕೇಳಿದ್ರೆ ಹಲ್ಲುಜ್ಜುವ ಕತೆ ಬಂದದ್ದು. ಈಗ ಅವನಿಗೆ ಹಲ್ಲು ಉಜ್ಜಲಿಕ್ಕೆ ಹಲ್ಲಿಲ್ಲ, ಮತ್ತೆ ತಿನ್ನುವುದು ಹೇಗೆ? ತಿನ್ನುವುದು ವ್ಯವಸ್ಥೆ ಮಾಡಿದ್ದಾನವನು. ಅದಕ್ಕೆ ನಾವೆಲ್ಲ ಹಾಲು ಬಾಯಿ ಮಾಡೋದಂತ. ಈಗ ನೆಕ್ಕಿ ತಿನ್ಲಿ ಅವನೊಂದು, ಅದಿರ್ಲಿ. ಇನ್ನೊಬ್ಬರ ಹಲ್ಲಲ್ಲಿ ಕಚ್ಚಿ ತಿನ್ಲಿ ಹೇಳ್ತಾರೆ, ಅದಾಗಲಿ. ದಂತಗಾಷ್ಟಕ್ಕೆ ಏನ್ ಬಂದೆ ಕೇಳಿದ್ರೆ, ಆ ಪೂಷನಿಗೆ ಹಲ್ಲಿಲ್ಲದ್ರಿಂದ ಅವನಿಗೆ ಸಂತಾನ ಇಲ್ಲ ಅಂತ ಹೇಳಿಬಿಟ್ರು. ಪೂಷಾನವತ್ಯ ಎಫೆಕ್ಟ್. ಹಾಗಾಗಿ ಹಲ್ಲುಜ್ಜುವುದು ಎನ್ನುವುದು ದೈಹಿಕವಾಗಿ ಸಂತಾನಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನ ವ್ಯವಸ್ಥೆ ಅದು ಸೇರ್ತದೆ ಅಂತ. ಇದರಿಂದಾಗಿ ಬ್ರಹ್ಮಚಾರಿಗೆ ಹಲ್ಲುಜ್ಜಲಿಕ್ಕಿಲ್ಲ. ಎಲ್ಲಿಂದೆಲ್ಲಿ ಲಿಂಕ್ ನೋಡಿ. ಸೈನ್ಸ್ ಹೇಗೆ ಬಂದಿದೆ, ವಿಜ್ಞಾನ ಅಂತ. ಆಚಾರ್ಯ ಹೇಳ್ತಾರೆ ದಂತಧಾವನ ಪ್ರತೆ ಅಂತ. ನಿತ್ಯ ಕೆಲಸ ಹೇಳತ್ತ ಇದರಲ್ಲಿ ವಿಷಯ ಹೇಳಿದ್ರಲ್ಲಿ ಹಲ್ಲು ಉಜ್ಜುವುದನ್ನು ಕೆಲಸ ಬಿಡಿ, ಅದು ವಿದ್ಯಾರ್ಥಿಗೆ ಬ್ರಹ್ಮಚಾರಿಗಿಲ್ಲ. ಅವನಿಗೆ ತಲೆ ಕತ್ತರಿಸಲಿಕ್ಕೂ ಇಲ್ಲ, ಕೂದಲು ತಲೆ ಅಂದ್ರೆ. ಅದಕ್ಕೆ ಸಮಾವರ್ತನ ಅವನಿಗೆ. ಆನಂತರ ಗೋದಾನ ಇಲ್ಲ ಆಗುದು. ಗೋದಾನ ಅಂದ್ರೆ ತಲೆ ಕತ್ತರಿಸುವುದು, ಕೂದಲು ಕತ್ತರಿಸುವುದು ಅಂತ ಅರ್ಥ. ಅವನಿಗೆ ಚಂದ ಮಾಡುವುದು ಅಂತ ಅರ್ಥ. ಅದನ್ನೆಲ್ಲ ಧಾರಣೆ ಮಾಡಿಕೊಂಡು, ಕೇಶ, ಶ್ಮಶ್ರು, ನಖ ಇವೆಲ್ಲ ಧಾರಣೆ ಮಾಡಿಕೊಂಡು ಯಾವುದು ತೆಗಿಲಿಕ್ಕಿಲ್ಲವ. ಎಂತ ಅದ್ಭುತವಾದ ವ್ಯವಸ್ಥೆ.
ಅವನಲ್ಲಿ ಇರತಕ್ಕ ದೈಹಿಕವಾದ ವ್ಯವಸ್ಥೆಗಳು ಹೆಚ್ಚು ಕಡಿಮೆ ಆಗದಂತೆ ನೋಡ್ಲಿಕ್ಕೆ ಇವೆಲ್ಲ ಬೇಕು ಅಂತ. ಆದ್ರಿಂದ ದಂತಧಾವನೆ ಎನ್ನುವುದೊಂದು ದೊಡ್ಡ ಕ್ರಿಯೆ ಸಾಧನೆಯ ವಿಷಯದಲ್ಲಿ. ಯಾವ ಕಡ್ಡಿಯಿಂದ ಹಲ್ಲುಜ್ಜುವುದರಿಂದ, ಯಾವ ದಿಕ್ಕಿಗೆ ಮೋರೆ ಹಾಕಿ ಹಲ್ಲುಜ್ಜುವುದರಿಂದ, ಯಾವ ದಿನ ಹಲ್ಲುಜ್ಜುವುದನ್ನು ಬಿಡುವುದರಿಂದ ಏನ್ ಲಾಭ ಎಲ್ಲ ಎನ್ನುವುದು ಅಧ್ಯಾಯಗಟ್ಟಲೆ ಚಿಂತನೆಯಲ್ಲಿ ಬಂದಂತಹ ಸ್ಮೃತಿಯ ಔಚಿತ್ಯಗಳು. ಅದಕ್ಕೆ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಸ್ವಲ್ಪ ಮುಟ್ಟಿದ್ದೇನೆ ಹೇಳಿ. ಕಂಡಾಬಟ್ಟೆ ವಿಷಯ ಇದೆ ಅದರಲ್ಲಿ, ಒಂದಿಷ್ಟು ಜಿಸ್ಟ್ ಮಾಡಿ ಸ್ವಲ್ಪ ಕೊಟ್ಟಿದ್ದೇನೆ ಅಷ್ಟೇ. ಮಾಡುವುದಾದ್ರೆ ಏನನ್ನೂ ಗೆಲ್ಲಬಹುದು ಖಾಲಿ ಹಲ್ಲುಜ್ಜುವುದರಿಂದ. ಅಮಾವಾಸ್ಯೆ, ದಿನತ್ರಯ ಇವೆಲ್ಲೆಲ್ಲ ಹಲ್ಲುಜ್ಜಲಿಕ್ಕೆ ಕಾಷ್ಟದಿಂದ ಇಲ್ಲ. ಮತ್ತೆ ಕೈಯಿಂದ ಆದರೂ ಯಾವ ಬೆರಳಿನಿಂದ ಅನ್ನೋದಕ್ಕೆಲ್ಲ ಪ್ರಮಾಣ ಹಾಕಿ ಏನು ಸಂಗತಿ, ಅದಕ್ಕೇನು ಸಂಬಂಧ ಎನ್ನುವುದ್ರ ಬಗ್ಗೆ ಕೆಲವು ಸೂಕ್ಷ್ಮ ಗೆರೆಗಳು. ಆದ್ರಿಂದ ದಂತಕಾಷ್ಟ ಪ್ರಧಾನೇನ ಪ್ರಿಯ ವಾಕ್ಯೋಭವೇನ್ನರ. ಮತ್ತೊಂದು ಕೃಷ್ಣ ಹೇಳ್ತಾನೆ, ಒಳ್ಳೆ ಮಾತು ಬರ್ತದೆ ಹಲ್ಲು ಹಲ್ಲುಜ್ಜಲಿಕ್ಕೆ ಬೇಕಾದ ಕಡ್ಡಿ ಕೊಡೋದ್ರಿಂದ. ಆದ್ರಿಂದ ಏನಾಯ್ತು, ಮಾತಿನ ವ್ಯವಸ್ಥೆಗೂ ಹಲ್ಲುಜ್ಜುವುದು ಬೇಕು ಅಂತ ಆಯ್ತು. ಈಗ ಸಂತಾನಕ್ಕೆ ಮಾತ್ರ ಅಲ್ಲದ ಲಿಂಕ್. ಅದಕ್ಕೆ ನಾನು ಒಂದು ಭೂಷಣ ಲಿಂಕ್ ಕೊಟ್ಟೆ, ಕಥೆಯಲ್ಲಿ ಕೊಟ್ಟೆ ಅಷ್ಟೇ, ಅಲ್ಲಿಗೂ ಅದಕ್ಕುಂಟು ಸಂಬಂಧ ಅಂತ. ಹಾಗೆ ಮಾತಿಗೆ, ಚಿಂತನೆಗೆ ಒಳ್ಳೆ ಸಂಬಂಧ ಹಲ್ಲುಜ್ಜುವುದರಲ್ಲಿ ಉಂಟು ಅಂತ. ಅದನ್ನ ಚಂದ ಮಾಡಿ ಟೈಮಲಿ ಹೇಳಿದಂತೆ. ಇವತ್ತಿನ ಬಗ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ನನಗೆ. ನೀವೊಂದು ದಂತಕಾಷ್ಟ ಪ್ರಧಾನೇನ ಹೇಳಿದ್ರೆ ಮತ್ತೆ ನಾಳೆ ನೀವೊಂದು ಬ್ರಷ್ ತೆಗೆಸಿಕೊಟ್ಟು ಒಬ್ಬನಿಗೆ ದಾನ ಮಾಡಿದೆ ಅಂತ ಹೇಳಿಕೊಂಡು ಬರ್ಬೋದು. ಅದರಿಂದ ಅಪಚಾರ ಆಗ್ತದೆ. ಯಾಕೆಂದ್ರೆ ಬ್ರಷ್ನಲ್ಲಿ ಉಜ್ಜುವಾಗ ಅದಕ್ಕೆ ಅವನು ಪೇಸ್ಟ್ ಅಂಟಿಕೊಳ್ತಾನೆ. ಪೇಸ್ಟ್ ಒಂದ್ಸರ್ತಿ ಹಾಕಿದ್ರೆ ಮತ್ತೆ ಅದರಲ್ಲಿ ಪೇಸ್ಟ್ ಪೂರ ಬ್ರಷ್ನಿಂದ ತೆಗಿಲಿಕ್ಕೆ ಆಗುದಿಲ್ಲ, ಅಡಿಯಲ್ಲಿ ಹೋಗಿ ಕೂತ್ಕೊಳ್ತದೆ. ನಿಮಗೆ ನಾನು ಹೇಳಿದ್ದು ಸ್ವಲ್ಪ ಜಾಸ್ತಿ ಕಂಡ್ರೆ ನಿಮ್ಮ ಹಲ್ಲುಜ್ಜುವ ಬ್ರಷ್ ಇದ್ರೆ ತಂದು ನೋಡಿ, ಮೆಲ್ಲಕ್ಕೆ ಒಂದು ಭೂತ ಕನ್ನಡಿ ಹಿಡಿದು ನೋಡಿ, ಅದರ ತಳದಲ್ಲಿ ಏನೇನು ಹಿಡ್ಕೊಂಡಿದೆ, ಎಷ್ಟಿದೆ, ಹೇಗಿರ್ತದೆ ಅಂತ. ಅದನ್ನ ಬ್ರಷ್ ಭೂತ ಕನ್ನಡಿ ಹಿಡಿದ್ರು ನಿಮಗೆ ನೈಸ್ ಆಗಿ ಸಪಾಯಾಗಿ ಬಂದಿರಬಹುದು ಅವರ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾ. ಆದ್ರೆ ಅಡಿಯಲ್ಲಿ ಹಿಡಿದ ಗಲೀಜು ಉಂಟಲ್ಲ, ಅದು ಯಾವತ್ತಿನದ್ದು, ಯಾವತ್ತಿನ ಎಂಜಲು ಆ ಬ್ರಷ್ ಅನ್ನು ಹಲ್ಲುಜ್ಜಲಿಕ್ಕೆ ಇಟ್ಟುಕೊಂಡು ಹಾಳು ಮಾಡ್ತಿರಲ್ಲ ಮೈಲಿಗೆ. ಇನ್ನು ಕೆಲವರದ್ದೆಲ್ಲ ಆ ಬ್ರಷ್ಗಳೆಲ್ಲ ಅವರ ಟೇಬಲ್ ಅಲ್ಲೇ ಇದ್ದಿರ್ತದೆ ಬೆಳಿಗ್ಗೆ ಹೋದಾಗ. ಅಂತೂ ಯಾರೇ ಆಗಲಿ, ಎಷ್ಟೇ ಬುದ್ಧಿಮಂತನಾಗಲಿ, ಎಷ್ಟೇ ಮುಂದುವರಿದ ವ್ಯಕ್ತಿ ಆಗಲಿ, ಅವನು ಬ್ರಷ್ ತಗೊಂಡವ ಪೇಸ್ಟ್ ಟ್ಯೂಬಿನ ಮುಸುಂಡಿಗೆ ಒರೆಸಿಕೊಂಡೇ ಹೋಗ್ತಾನೆ ಹೊರತವ ಕೈಯಲ್ಲಿ ಎತ್ತಿ ಪೇಸ್ಟ್ ಅನ್ನು ದಂತಕಾಷ್ಟಕ್ಕೆ ಹಾಕುವುದಿಲ್ಲ. ಆ ಮಡಿವಂತಿಕೆಯನ್ನು ಕಾಪಾಡೋದಿಲ್ಲ ಅವನು. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಪ್ರತಿನಿತ್ಯ ದಂತಕಾಷ್ಟವನ್ನು ಉಪಯೋಗಿಸುವವರು ಹಲ್ಲುಜ್ಜಿಕೊಂಡು ಬಿಸಾಡ್ತೇವೆ. ಒನ್ಸ್ ಯೂಸ್ಡ್ ಅಂಡ್ ಥ್ರೋ. ಇವನು ಹಣೆ ಬರ ನೋಡು, ಪ್ಲಾಸ್ಟಿಕ್ಕಿನ ಕಡ್ಡಿ. ನನಗೆ ಇವತ್ತು ಪ್ರಶ್ನೆ, ಪ್ಲಾಸ್ಟಿಕ್ ಕಡ್ಡಿಯನ್ನು ತೊಳೆದ ನಂತರ ಮಡಿಯಾಗ್ತದ ಅಂತ. ಮಡೆಯಾದ ಕಡ್ಡಿಯನ್ನು ಎಸೆಯದೆ ಒಳಗೆ ತೆಗೆಯುವವನ ಕತೆ ಏನು ಅಂತ ನನ್ನ ಪ್ರಶ್ನೆ. ಪ್ಲಾಸ್ಟಿಕ್ ಲೋಟ, ಪ್ಲಾಸ್ಟಿಕ್ ಡಬ್ಬಿ. ಇವತ್ತು ನಾನೊಂದು ಪ್ರಶ್ನೆ ಇಡುತ್ತೇನೆ. ಪ್ಲಾಸ್ಟಿಕ್ಕಿನಲ್ಲಿ ಇವತ್ತು ಡಬ್ಬಿಯಲ್ಲಿ ತುಪ್ಪ ಬರ್ತದೆ, ಅಥವಾ ಬೆಲ್ಲ ಬರ್ತದೆ, ಅಥವಾ ಇನ್ನಿತರ ವಸ್ತುಗಳೆಲ್ಲ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಬರ್ತವೆ. ಅದನ್ನು ದೇವರ ನೈವೇದ್ಯಕ್ಕೆ ಹಾಗೆ ತಂದಿಡ್ತಾನೆ. ಆ ಬಳಿಕ ಆ ಡಬ್ಬಿಯನ್ನು ತೊಳೆದ ನಂತರ ಅದರಲ್ಲಿ ಇನ್ನೇನಾದ್ರೂ ಹಾಕ್ಲಿಕ್ಕೆ ಆಗ್ತದೋ ಇಲ್ಲವೋ? ದೇವರಿಗೆ ಸಮರ್ಪಣೆ ಆದದ್ದನ್ನು ಹಾಕಬೇಕು, ಆಗದೇ ಇದ್ದದ್ದನ್ನು ಹಾಕಬಹುದಾ? ಅಂದ್ರೆ ಡ್ರೈ ಫ್ರೂಟ್ಸ್ಗಳಿಗಾಗಿ ಡಬ್ಬಿಗಳು, ಇವತ್ತೆಲ್ಲ ಕಡೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಎಲ್ಲವೂ ನಡೀತದೆ. ಅದರಲ್ಲಿ ಉಪಯೋಗಿಸಬಾರದು ಅಂತ ಯಾರಿಗೆ ಹೇಳಿಕೊಂಡ್ರು ಪ್ಲಾಸ್ಟಿಕ್ ಚಮಚ, ಪ್ಲಾಸ್ಟಿಕ್ ಸೌಟು, ಪ್ಲಾಸ್ಟಿಕ್ ತಟ್ಟೆ, ಏನು ಹೇಳುವ, ಇದು ಯಾವ ರೀತಿ ಇದ್ದು ಅಂತ. ಅದು ಅಲೋಹ ಅತಿಂತದ್ದು ಅವಿದ್ಯುತ್ ವಾಹಕವಾಗಿ ಅದು ಒನ್ಸ್ ಯೂಸ್ಡ್ ಥ್ರೋ ಆದ್ರೆ ಬಹಳ ಚಂದ. ಆದ್ರೆ ಯಾರು ಅದನ್ನು ಮಾಡೋದಿಲ್ಲ. ಪ್ಲಾಸ್ಟಿಕ್ ತಟ್ಟೆ ಬಿಡಿ, ಇವತ್ತು ಹಾಳೆ ತಟ್ಟೆನಾಗಿ ಉಪಯೋಗಿಸ್ತಾ ಇದ್ದಾರಲ್ಲ. ಅಡಿಕೆ ಮರದ ಹಾಳೆಯ ತಟ್ಟೆ, ಪ್ಲೇಟ್ ಎಲ್ಲ ಮಾಡ್ತಾರೆ, ಅದರಲ್ಲಿ ದೇವರ ಸಮರ್ಪಣೆ ಇಡ್ತಾರೆ. ಆನಂತರ ತೊಳೆಯುವುದು ಇನ್ನೊಮ್ಮೆ ತರ್ತಾರ ಸಮರ್ಪಣೆಗೆ. ತೊಳೆದ್ರೆ ಅದು ಉಪಯೋಗಕ್ಕೆ ಬರ್ತದ? ಅದು ತೊಳಿಲಿಕ್ಕೆ ಆಗ್ತದ? ಹಾಗಾದ್ರೆ ಊಟ ಮಾಡುವವನು ಹಾಗೆ ಮಾಡಿದ್ರೆ ನಾಳೆ ಈಗ ಎಷ್ಟೋ ದೇವಸ್ಥಾನಗಳಲ್ಲಿ ಹಾಳೆ ತಟ್ಟೆಯಲ್ಲಿ ಊಟ ಕೊಡ್ತಾರೆ. ಬಫೆ ಅಂತ, ಅದ್ರ ಕೈಯಲ್ಲಿ ನಟ್ಟು ಊಟ ಮಾಡುವಂಥದ್ದು, ಬೇಡಿ ಊಟ ಮಾಡುವುದು. ಆನಂತರ ಅವರು ಅದನ್ನು ಬಿಸಾಡದೆ ತೊಳೆದಿಟ್ಟುಕೊಂಡ್ರೆ ಮನೆಗೆ. ನೀವು ದೇವರ ಪೂಜೆಯಲ್ಲಿ ಹಾಗೆ ಮಾಡ್ತಾ ಇದ್ದೀರಲ್ಲ, ಹಾಳೆ ದೊಣ್ಣೆ ತಟ್ಟೆ ಎಲ್ಲ ಮಾಡಿ ತುಳಸಿ ಪುಷ್ಪ ಎಲ್ಲ ಇಡ್ಲಿಕ್ಕೆ. ದಂತಕಾಷ್ಟ ನೋಡಿ, ನೈಜವಾದದ್ದು. ಕೆಲವು ದಿವಸ ಕೊಯ್ಲಿಕ್ಕಿಲ್ಲ ಇದೆ, ತುಂಡು ಮಾಡ್ಲಿಕ್ಕಿಲ್ಲ ಇದೆ. ಯಾವ ತುಂಡು ಮಾಡುವುದು, ಇದನ್ನೆಲ್ಲ ನಾನು ಸಂಧ್ಯಾ ಸಮೀಕ್ಷೆ ಹಾಕಿದ್ದೇನೆ. ಹಾಗಾಗಿ ಮರದ ನ್ಯಾಚುರಲ್ ಆದ ಕಡ್ಡಿಯಿಂದ ಹಲ್ಲು ತೊಳೆಯುವ ಭಾಗ್ಯ, ಡೈಲಿ ಹೊಸತನ್ನು ಉಪಯೋಗಿಸುವ ಯೋಗ್ಯತೆ
ಇದಿಲ್ಲದ ಹಾಳು ಮಂದಿಗೆ ಆ ಉಪಯೋಗಿಸಿದ ಪ್ಲಾಸ್ಟಿಕ್, ಅದರಲ್ಲಿ ಅಂಟಿಕೊಂಡ ಪೇಸ್ಟ್, ಇನ್ನು ಕೆಲವರು ಹೇಳೋದುಂಟು, ದೊಡ್ಡ ದೊಡ್ಡ ಜನರೆಲ್ಲ ಹಾಗೆ ಮಾಡಿ ಸಾಧು ಸಂತರ ಕೈಯಲ್ಲೆಲ್ಲ ಉಂಟು ಅಂತ. ಅದೇ ಅಂಥವರಿಗೆಲ್ಲ ಮಂಡೆ ಉಂಟು ನಾನು ಹೇಳೋದಿಲ್ಲ 100%. ಅಂತ ಸಾಧು ಸಂತರ ಏನು ಅವರ ಜೋಪಡಿ ಆಶ್ರಮಗಳಲ್ಲಿ ತೊಟ್ಟಿಲು ಮಗುಗಳ ಆಕ್ರಂದನ ಕೇಳಲಿಕ್ಕೆ ಬರುವಾಗ ನಾವು ಅವರನ್ನೆಲ್ಲ ಎಷ್ಟು ಎತ್ತರದಲ್ಲಿ ತೂಗ್ಲಿಕ್ಕೆ ಬರ್ತದೆ? ಆಗುವುದಿಲ್ಲ, ಅದೆಲ್ಲ ಸಂಗತಿ ಅಲ್ಲ. ಅದನ್ನು ಅವನು ಮಾಡಿದ ಇವನು ಮಾಡಿದ ಹೇಳುವುದು ನಮಗೆ ಪ್ರಮಾಣ ಆಗುವುದಿಲ್ಲ. ಅವರ ಅಪ್ಪರ ಗುರುಗರ ಜಬ್ಬರ ಜನತೆಯಿಂದ ಅದು ಬಂದಿದೆ ಹೇಳುವುದು ನಮಗೇನು ಪ್ರಮಾಣ ಅಲ್ಲ. ನಮಗೆ ಶಾಸ್ತ್ರ ಪ್ರಮಾಣ, ರಸ್ಮಾ ಶಾಸ್ತ್ರ ಪ್ರಮಾಣ ಅಂತ ಕೃಷ್ಣ ಹೇಳಿದ್ದಾಗೆ. ಆದ್ರಿಂದ ಕೃಷ್ಣ ಯಾಕೆ ಇದನ್ನು ಹಿಡಿದ ಅಂತ, ದಂತಕಾಷ್ಟದ ದಾನವನ್ನು ಪ್ರಧಾನ ಏನು ಹೇಳ್ತಾನೆ ಅದನ್ನು ಒಳ್ಳೆ ರೀತಿಯಿಂದ ಕೊಡುವ ಮೂಲಕ. ಇನ್ನೊಂದು ತಮಾಷೆ ಹೇಳುತ್ತೆ, ಚಾತುರ್ಮಾಸ್ಯ ಪೀರಿಯಡ್ ಬಂದಾಗ ಏನೋ ಚಾತುರ್ಮಾಸ್ಯಕ್ಕೆ ಊರು ತಿರುಗುವುದಿಲ್ಲ ಅಂತ ಹೇಳಿಕೊಂಡು ಕೆಲವರು ಶಾರ್ಟ್ ಮಾಡಿಕೊಂಡು ಕೂತರು ಸಹ ಒಂದು 10-40 ದಿವಸ. ಅದಕ್ಕೋಸ್ಕರ ಇನ್ನೇನೋ ಹುಳ ಹುಪ್ಪಟೆಗಳಿದ್ದ ಮಣ್ಣು, ಹುಳ ಹುಪ್ಪಟೆಗಳಿದ್ದ ಕೋಲು, ಹಲ್ಲು ತೊಳೆಯಲು ಅದು ಉಪಯೋಗಿಸಿ ಹಾಳಾಗಬಾರದು, ಅಂದ್ರೆ ಆಗ ತೆಗಿಲಿಕ್ಕಿಲ್ಲ ಮಳೆಗಾಲ ಅಂತ ಹೇಳಿಕೊಂಡು ಒಮ್ಮೆಲೆ ತೆಗೆದಿಡ್ಲಿಕ್ಕೆ ಉಂಟು ಅವರಿಗೆಲ್ಲ. ಹಾಗಾಗಿ ಒಂದಿಷ್ಟು ಮಣ್ಣು ಒಟ್ಟು ನಾನು ನೋಡಿದ್ದೇನೆ, ನಾನು ಮಾಡಿದ್ದೇನೆ, ನನಗೆ ಗೊತ್ತಿದೆ. ಇಡೀ ಚಾತುರ್ಮಾಸ್ಯಕ್ಕೆ ಬೇಕಾದಷ್ಟು ಕೆಂಪು ಮಣ್ಣಿನ ಸಂಗ್ರಹ, ಅದಕ್ಕೆ ಬೇಕಾದಷ್ಟು ಹಲ್ಲುಜ್ಜಲಿಗೆ ಬೇಕಾದ ಕಾಷ್ಟದ ಸಂಗ್ರಹ, ದಿನ ಕತ್ತರಿಸುವುದು ಬೇಕಾದಾಗ ಮತ್ತೆ ಸಂಗ್ರಹ ಮಾಡಿಡಬೇಕು ಅಂತ ಕ್ರಮ. ಆ ಸಂಗ್ರಹವೇ ಸಂಕಲ್ಪದಲ್ಲಿ ಬರ್ತದೆ, ಅಲ್ಲಿ ಇರ್ತದೆ. ಈಗ ಎಷ್ಟು ತಮಾಷೆ ಇದೆ ಅಂದ್ರೆ, ಚಾತುರ್ಮಾಸ ಸಂಕಲ್ಪ ದಿವಸ 2 ಮಣ್ಣಿನ ಹೆಂಟೆ ಪಿಂಡ, ಅದರಲ್ಲಿ 2 ಕಡ್ಡಿ ಒಂದೊಂದರಲ್ಲಿ, ಅದು ಹಾಗೆ ಇಡುವುದು ಸ್ಥಾಪನೆ. ಆ ನಂತರ ವಿಸರ್ಜನೆಗೆ, ಅದುವೇ ವಿಸರ್ಜನೆ ಮುಗಿದೋಯ್ತು. ಸ್ಥಾಪನೆ ಮಾಡುವುದು ರಾಶಿಗಟ್ಟಲೆ ಮಣ್ಣು, ರಾಶಿಗಟ್ಟಲೆ ಕಡ್ಡಿ, ವಿಸರ್ಜನೆ ಮಾಡುವುದು ಅದನ್ನು ಉಳಿದದ್ದು ತೆಗೆದು ಮೈಗೆ ತಿಕ್ಕಿ ಹಾಕಿ ಮೃತ್ತಿಕಾ ಶೌಚಕ್ಕೆ ತೆಗೆದು ಮುಗಿಸಿ, ಕಡ್ಡಿ ತಿಕ್ಕಿ ಹಲ್ಲು ಉಜ್ಜಿ ಎಸೆದು ಮುಗಿಸಿ, ಉಳಿದದ್ದನ್ನು ಚಾತುರ್ಮಾಸ ಎದ್ದಾಗ ಸಂಗ್ರಹ ಮಾಡಿದ್ದನ್ನು ನದಿಗೆ ವಿಸರ್ಜನೆ ಮಾಡಿ ಹೋಗ್ಲಿಕ್ಕೆ. ಈಗ ಎಷ್ಟು ನಾಟಕ ಆಗ್ತದೆ ಅಂದ್ರೆ, ಅವನು ಸಂಕಲ್ಪ ಮಾಡುವಾಗಲೂ 2 ಮಣ್ಣಿನ ಹೆಂಟೆ 4 ಕಡ್ಡಿ ಇಟ್ಟಿರ್ತಾನೆ, ಅದಕ್ಕೆ ಅಂಟಿಸಿಕೊಂಡು ಅದನ್ನು ಹೇಳುವಾಗಲೂ ನದಿಗೆ ಹಾಕಿ ಹೋಗ್ತಾರೆ. ಅಂದ್ರೆ ಅದನ್ನು ಒಂದು ಉಪಯೋಗಿಸ್ಲಿಲ್ಲ ಅಂತ. ಮತ್ತೆ ಅವರು ಶೌಚ ಮಾಡಿದ್ದಂತ ತೊಳೆದದ್ದು ಯಾವುದಿದೆ ಅದು ಸಾಬೂನಿನಿಂದಲೇ ಹೇಳ್ತಾರೆ. ತೊಳಿಲಿಕ್ಕೆ ಸಾಬೂನು ಶೌಚದ ನಂತರ, ಹಲ್ಲು ಜಿಲಿಕ್ಕೆ ಬ್ರಷ್. ಹಾಗಿರುವಾಗ ಈ ದಂತಕಾಷ್ಟವನ್ನು ಮೃತ್ತಿಕಾ ಪ್ರತಿಷ್ಠೆಯನ್ನು ಮಾಡೋದ್ರಲ್ಲಿ ಅರ್ಥ ಏನು? ಇದೆಲ್ಲ ಫೋಟೋ ಕ್ಲಿಕ್ಕಿಸಿ ಎಲ್ಲರಿಗೆ ಶೇರ್ ಮಾಡ್ತಾರೆ. ಮತ್ತೆ ಈಗ ಅದೊಂದು ರೋಗ ಶುರುವಾಗಿದೆ. ಮಾಡಿದ ಗಲೀಜುತನವನ್ನು 100 ಜನರಿಗೆ ತೋರಿಸ್ತಾರೆ. ಅವರು ಹೀಗೆ ಮಾಡಿದ್ದೇನೆ ನೋಡಿ, ಮೃತ್ತಿಕಾ ಪ್ರತಿಷ್ಠೆ ಆಗಿದೆ, ಕಾಷ್ಟ ಪ್ರತಿಷ್ಠೆ ಆಗಿದೆ, ಮೃತ್ತಿಕಾ ವಿಸರ್ಜನೆ ಸೀಮೋಲ್ಲಂಘನೆ ಹೇಳಿಕೊಂಡು ಈ ಹೇಸಿಗೆಯನ್ನು ದೊಡ್ಡದು ಮಾಡ್ತಾರೆ. ನಿಜವಾಗಿ ಅಲ್ಲ. ಅದಕ್ಕೆ ಕೃಷ್ಣ ಹೇಳು ದಂತಕಾಷ್ಟ ಪ್ರಧಾನೇನ ಅಂತ. ಬೇಕಾದವರಿಗೆ ಬೇಕಾದಾಗ ಹಲ್ಲುಜ್ಜಲಿಕ್ಕೆ ಬೇಕಾದ ಕಡ್ಡಿಯನ್ನು ಕೊಡುವುದರಿಂದಲೂ ಋಷಿ ಪಂಚಮಿ ದಿವಸ ಇನ್ನೊಂದು ಬಗೆ ಆಗತ್ತೆ. ಪ್ರತಿನಿತ್ಯ ದಂತಕಾಷ್ಟದಲ್ಲಿ ಹಲ್ಲುಜ್ಜಿಕೊಂಡು ದಿನವನ್ನು ಕಳಿಬೇಕು ಅಂತ ಉಂಟಲ್ಲ, ಈ ಗೆರೆಯನ್ನು ಅರ್ಥ ಮಾಡಿಕೊಂಡ ಜನ ಋಷಿ ಪಂಚಮಿಯಲ್ಲಿ ಈ ವರ್ಷ ಮುಗಿದು ಸೀನಿಯರ್ ಸಿಟಿಸನ್ ಅನಿಸಿಕೊಂಡು ತಮ್ಮ ಋತುಮತಿತನದ ಬಗೆಯನ್ನೆಲ್ಲ ನಿಲ್ಲಿಸಿಕೊಂಡವರು, ತಿಂಗಳ ದೋಷವನ್ನು ರಜೋದೋಷವನ್ನು ಕಳೆದುಕೊಂಡವರು ಹೆಂಗಸರು ಋಷಿ ಪೂಜೆ ಅಂತ ಮಾಡಲಿಕ್ಕೋಸ್ಕರ ಭಾದ್ರಪದ ಪಂಚಮಿಯಲ್ಲಿ ಋಷಿ ಪಂಚಮಿ ಮಾಡ್ತಾರೆ. ಆಗ ಅವರು ಸ್ನಾನ ಮಾಡುವಾಗ 365 ಮುಳುಗ್ತಾರೆ, ಇಡೀ ವರ್ಷದ್ದು ಲೆಕ್ಕ ಅಂತ. ಆಗ 365 ಕಡ್ಡಿಯಲ್ಲಿ ಹಲ್ಲು ತೊಳಿತಾರೆ ಒಮ್ಮೆಲೆ ಸೆಟ್ ಮಾಡಿ. 20, 50, 30 ಒಂದು ಸೆಟ್ ಕಡ್ಡಿ ಹಲ್ಲು ಮುಟ್ಟಿಸುವುದು ಬಿಸಾಡುದು, ಮುಟ್ಟಿಸುವುದು ಬಿಸಾಡುದು. ಅಲ್ಲಿ 5-6 ಸತಿ ಮಾಡಿದಾಗ 365 ಆಯ್ತು ಕಡ್ಡಿಯವರದ್ದು. ಇದು ನಾಟಕ. ಇದನ್ನು ಪ್ರತಿನಿತ್ಯ ಮಾಡಿದ್ರೆ ಏನಾಗ್ತಿತ್ತು? ನಾವೆಲ್ಲ ಹಲ್ಲು ಕಡ್ಡಿಯಲ್ಲೇ ಹಲ್ಲನ್ನು ತೊಳೆದವರು, ಹಾಗಾಗಿ ನಮ್ದೇನು ಹಲ್ಲು ಸಾಯಲಿಲ್ಲ, ಬೀಳಲಿಲ್ಲ. ಮತ್ತೆ ಅವ್ರು ಹೇಳಿ ಇವರೆಲ್ಲ ಚೆನ್ನಾಗಿಲ್ಲ, ಬ್ರಷ್ ಉಪಯೋಗಿಸಿದ್ರೆ ಬಾಯಿ ಹಾಳಾಗತ್ತೆ ಅಂತ. ನಿಜವಾಗಿ ಬಾಯಿ ಹಾಳಾಗುವುದಿಲ್ಲ. ಏಕಾದಶಿ ಉಪವಾಸ ಮಾಡುವುದರಿಂದ ಹೊಟ್ಟೆ ಹಾಳಾಗುತ್ತೆ ಅಂತ ಒಮ್ಮೆ ಹೇಳಿದ್ರೆ ಹೇಗೋ ಎಷ್ಟು ತಪ್ಪೋ, ಹಾಗೆ ತೀರ್ಥ ಪ್ರಾಶನದಿಂದ ಆರತಿ ತಗೊಂಡದ್ರಿಂದ ಜ್ವರ ಬರ್ತದೆ, ಶೀತ ಆಗ್ತದೆ ಹೇಳುವುದೆಷ್ಟು ತಪ್ಪೋ, ಹಾಗೆ ಅಷ್ಟೇ ತಪ್ಪು ಕಾಷ್ಟದಿಂದ ದಂತವನ್ನು ಮರ್ಜನ ಮಾಡೋದ್ರಿಂದ, ಚಂದಗೊಳಿಸುವುದರಿಂದ, ನೇಪುಗೊಳಿಸುವುದರಿಂದ. ಅವರು ಕಾಷ್ಟ ಭಕ್ಷಣ, ದಂತ ಧಾವನ ಅನೇಕ ಹೆಸರುಗಳನ್ನು ಹೇಳ್ತಾರೆ. ಮಾಡಿದ್ರಿಂದ ತಪ್ಪಿಲ್ಲ. ಹಾಗಾಗಿ ಕೃಷ್ಣ ಇದಕ್ಕೊಂದು ಉತ್ತರ, ಇದನ್ನು ಹೇಳಬೇಕಾಯ್ತು, ಅದಕ್ಕೋಸ್ಕರ ಕೊನೆ ಇಟ್ಕೊಂಡೆ. ದಂತ ಕಾಷ್ಟ ಪ್ರಧಾನ ಎನ್ನುವುದು ವಿಷಯ ಯಾಕೆ ಬಂತು? ಹಲ್ಲುಜ್ಜಲಿಕ್ಕೆ ಬೇಕಾದ ಕಡ್ಡಿಯನ್ನು ಕೊಡುವುದನ್ನು ಒಂದು ದೊಡ್ಡ ದಾನವಾಗಿ ಕೃಷ್ಣ ಪರಿಗಣಿಸಿದ್ದಾನೆ. ಕಷ್ಟ ಇದೆ, ಮರದ ಹತ್ತಿರ ಹೋಗ್ಲಿಕ್ಕಿದೆ, ಕತ್ತರಿಸಲಿಕ್ಕೆ ಇದೆ, ಅದನ್ನು ಒಟ್ಟು ಮಾಡಲಿಕ್ಕೆ ಉಂಟು. ಅದರ
ಮೋರೆ ಜಜ್ಜಿಕೊಂಡು ಹಚ್ಚಲಿಕ್ಕಿದೆ ಬಾಯಲ್ಲಿ. ಹೀಗಾಗಿ ಇಷ್ಟೆಲ್ಲ ಔಚಿತ್ಯಗಳನ್ನು, ಶಾಸ್ತ್ರೀಯ ಚಿಂತನೆಯನ್ನು ಪ್ರಮಾಣಬದ್ಧವಾಗಿ ಮಾಡಿಕೊಂಡ್ರೆ, ಅದಕ್ಕೆ ನಾನು ಹೇಳಿದೆ ನೂರಾರು ಪುಟಗಳಲ್ಲಿ ಮೆರೆದಿರುವ ಮಾತುಗಳಿವು ಸ್ಮೃತಿಗಳಲ್ಲಿ. ಹೀಗಾಗಿ ಕೃಷ್ಣ ಇಂತಹ ವಿಷಯವನ್ನು ಫೋಕಸ್ ಮಾಡಿದ್ದಾನೆ ಅಂತ ಹೇಳ್ತಾ ಮತ್ತು ಇನ್ನಷ್ಟು ಕೃಷ್ಣನ ಮಾತುಗಳನ್ನು ಕೇಳುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.